ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಭಾರತೀಯ ತತ್ವದರ್ಶನ ಸರಣಿ ಉಪನ್ಯಾಸ ಮಾಲಿಕೆಯಲ್ಲಿ ನಾವು ಬಹುತೇಕ ಇದು 6ನೇ ಉಪನ್ಯಾಸ ಅಂತ ಭಾವಿಸ್ಕೊಳ್ತೀನಿ. ನಾನು ಮಧ್ಯೆ ಒಂದು ಉಪನ್ಯಾಸ ಮಾತ್ರ ನಡೆಯಲಿಲ್ಲ. ಮತ್ತೆ ಸುಮಾರು ಕಳೆದ 2-3 ಉಪನ್ಯಾಸಗಳಲ್ಲಿ ಕೂಡ ನಾವು ಆತ್ಮವನ್ನು ಕುರಿತಾದಂಥ ವಿಚಾರವನ್ನು ಮಾಡ್ತಾ ಇದ್ದೇವೆ. ಹಲವಾರು ವಿಚಾರಗಳನ್ನು ಈಗಾಗಲೇ ನಾವು ಪರಿಚಯ ಮಾಡಿಕೊಂಡಿದ್ದೇವೆ. ಇವತ್ತು ನಾನು ಈ ಆತ್ಮದ ಲಕ್ಷಣಗಳು ಮತ್ತು ಸ್ವರೂಪ ಇದರ ಬಗ್ಗೆ ವಿಚಾರ ಮಂಡನೆ ಮಾಡ್ತಾ ಇದ್ದೇನೆ. ನಾನು ತಮಗೆ ಈ ವಿಷಯ ಆಸಕ್ತಿ ಆಗ್ತಾ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಹೇಳಿ ಕೇಳಿ ಇದು ಗಹನವಾದ ವಿಚಾರ. ಇದು ಸುಲಭನಾಗಿ ಅರ್ಥವಾಗತಕ್ಕಂಥದ್ದು ಅಲ್ಲ ಅಂತ ಹೇಳ್ಬೋದು. ಆದರೆ ಈ ಭಾರತೀಯ ತತ್ವದರ್ಶನದ ಎಲ್ಲ ಶಾಖೆಗಳ ಪರಿಶೋಧನೆಯ ವಿಷಯ ಇದೆಯಲ್ಲ, ಎಲ್ಲ ವಿಧದಲ್ಲಿ ಪರಿಶೋಧನೆ ಮಾಡತಕ್ಕಂಥ ಶಾಖೆಗಳಲ್ಲಿ ಆ ವಿಷಯ ಆತ್ಮನೇ ಅಂತ ಹೇಳ್ತಾರೆ. ಆದ್ದರಿಂದ ಇದರ ಮೂಲ ವಿಚಾರ ಆತ್ಮ. ಆದ್ದರಿಂದ ಈ ತತ್ವದರ್ಶನದಲ್ಲಿ ನಾವು ಆತ್ಮದ ಬಗ್ಗೆ ಸ್ವಲ್ಪ ವಿವರವಾಗಿ ಮುಂದೆ ಹೋಗ್ತಾ ಇದ್ದೇವೆ. ಮುಂದೆ ಹೋಗತಕ್ಕಂಥವು ಇದರ ಅಪ್ಲಿಕೇಶನ್ಸ್, ಅದರ ಪ್ರಯೋಗಗಳು ಅಷ್ಟೇ. ಇದು ಥಿಯರಿ, ಅದರ ಸಿದ್ಧಾಂತ ಭಾಗದಲ್ಲಿ ಸ್ವಲ್ಪ ನಾವು ಮುಂದೆ ಹೋದಾಗ ಅದು ಇನ್ನೂ ಹೆಚ್ಚಿನ ದೂರ ಏನಿಲ್ಲ. ಇವತ್ತು ಆತ್ಮದ ಬಗೆಗಿನ ವಿಚಾರವನ್ನು ಪೂರ್ಣಗೊಳಿಸಿ ಬ್ರಹ್ಮ ಮತ್ತು ಪರಬ್ರಹ್ಮನ ವಿಚಾರವಾಗಿ ಮುಂದಿನ ಉಪನ್ಯಾಸದಲ್ಲಿ ತೆಗೆದುಕೊಳ್ತೇನೆ. ಈಗ ಮುಂದುವರಿಯೋಣ. ನಮ್ಮ ತಿಳಿವಿಗೆ ಸಿಗುವಂಥ ವಿಚಾರಗಳಲ್ಲಿ ಆತ್ಮವೇ ಅತ್ಯಂತ ಗಹನವಾದ್ದು ಈ ವಿಚಾರ. ಯಾಕೆ ಅಂತಂದರೆ ಇದರಲ್ಲಿ ನಾನಾ ಧರ್ಮಗಳಲ್ಲಿ ಇದರ ಒಂದು ಅಧ್ಯಯನ ಇದೆ. ಬರೀ ಕೇವಲ ನಮ್ಮ ಹಿಂದೂ ಧರ್ಮ ಮಾತ್ರವಲ್ಲ, ಆಸ್ತಿಕ ಧರ್ಮಗಳ ಮಾತ್ರವಲ್ಲ, ನಾಸ್ತಿಕ ಧರ್ಮಗಳಲ್ಲೂ ಆತ್ಮದ ಕಲ್ಪನೆ ಇದೆ. ಅಷ್ಟೇ ಅಲ್ಲ, ಪಾಶ್ಚಾತ್ಯ ಧರ್ಮಗಳಲ್ಲಿ ಕೂಡ ಆತ್ಮದ ಕಲ್ಪನೆ ಇದೆ. ಹಿಂದೆ ಇಲ್ಲಿ ಭಾರತಕ್ಕೆ ಬಂದು ಈ ಭಾರತದ ತತ್ವದರ್ಶನವನ್ನು ಅಭ್ಯಾಸ ಮಾಡಿದಂಥ ಅನೇಕ ವಿದೇಶಿ ಮೀಮಾಂಸಕರು ಕೂಡ ಇದರ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಆದ್ದರಿಂದ ಇದು ತುಂಬ ವಿಸ್ತಾರವಾದಂಥ ಒಂದು ವಿಚಾರ. ಈ ವಿಚಾರಗಳನ್ನು ನಾವು ತಿಳಿದುಕೊಳ್ಳಲೇಬೇಕು. ಇದುವರೆಗೆ ನಾವು ಏನು ವಿಚಾರಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಅನ್ನೋದನ್ನು ಮೊದಲು ಪರಿಚಯ ಮಾಡಿ. ಯಾಕೆಂದರೆ ಒಂದು ರೀತಿಯ ರಿವಿಷನ್ ಆಗುತ್ತೆ ಇದು. ಆದ್ದರಿಂದ ಮುಂದಿನ ವಿಚಾರಕ್ಕೆ ಹೋಗೋಣ. ಈಗ ಈ ಇದೇನಿದೆಯಲ್ಲ, ಈ ಸರಣಿಯ ಪ್ರಾರಂಭದಲ್ಲಿ ನಾವು ಆತ್ಮದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ. ಯಾಕೆ ಅಂತಂದರೆ ನಮಗೆ ಏನೇನು ಒಂದು ರೀತಿಯಾಗಿ ಇದು ಮೊದಲಿನಿಂದಲೂ ಪ್ರಾರಂಭದಿಂದಲೂ ಹೋಗೋಣ ಅಂತ ಆತ್ಮದ ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದರೆ ಸುಲಭವಾಗಲಿ ಅನ್ನೋ ದೃಷ್ಟಿಯಿಂದ ನಾನು ದೇಹಾತ್ಮ, ಜೀವಾತ್ಮ ಮತ್ತು ವಿಶ್ವಾತ್ಮ ಅನ್ನೋ ರೀತಿಯಲ್ಲಿ ತಗೊಂಡು ತಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಒಬ್ಬ ಮನುಷ್ಯನ ಪ್ರಕೃತಿಯಲ್ಲಿ ಆತ್ಮದ ಸೆಲೆ ಏನಿರುತ್ತೆ ಅದಕ್ಕೆ ನಾವು ದೇಹಾತ್ಮ ಅಂತ ತಗೊಂಡ್ವಿ. ಮತ್ತು ಇದು ಜೀವಾತ್ಮ ಅಂದಾಗ ಎಲ್ಲ ಜೀವರಗಳ ವಲಯದಲ್ಲಿ ಅವರಲ್ಲಿ ಇರತಕ್ಕಂಥ ಒಂದು ಈ ಆತ್ಮದ ಸೆಲೆ ಇದೆಯಲ್ಲ, ಅದಕ್ಕೆ ನಾನು ಜೀವಾತ್ಮ ಅಂತ ತಗೊಂಡ್ವಿ. ವಿಶ್ವಾತ್ಮ ಅಂತ ಹೇಳಿದಾಗ ಇಡೀ ಕಾಸ್ಮಾಸ್ ಇದೆಯಲ್ಲ, ಆ ಎಲ್ಲದರಲ್ಲಿ ಇದು ಹೇಗೆ ಅಡಗಿಕೊಂಡಿದೆ ಅಥವಾ ಹೇಗೆ ವ್ಯಾಪಕವಾಗಿದೆ ಅನ್ನೋದ್ರ ಬಗ್ಗೆ ಈ 3 ಶೀರ್ಷಿಕೆಗಳಲ್ಲಿ ನಾನು ಅಧ್ಯಯನ ಕನೆಕ್ಟ್ ಮಾಡಿಕೊಂಡೆ. ಬಟ್ ಈಗ ನಾವು ಸಾಕಷ್ಟು ಮುಂದೆ ಬಂದಿದ್ದೀವಿ. ಆದ್ದರಿಂದ ಇವುಗಳ ನಿಜವಾದ ಅಂದರೆ ನಮ್ಮ ತತ್ವಶಾಸ್ತ್ರಗಳಲ್ಲಿ ಈ ಧರ್ಮದಲ್ಲಿ ಸಿಗುವಂತಹ
ಪ್ರಯೋಗಗಳು ಏನು ಅಂದರೆ ಆತ್ಮ ಇವುಗಳನ್ನೇ ನಾವು ಯಾವುದನ್ನು ದೇಹಾತ್ಮ ಅಂದವೋ ಅದು ಆತ್ಮದ ಪರಿಕಲ್ಪನೆ, ಯಾವುದನ್ನು ಜೀವಾತ್ಮ ಅಂತ ಹೇಳಿದ್ವೋ ಅದು ಬ್ರಹ್ಮದ ಪರಿಕಲ್ಪನೆ, ಮತ್ತು ವಿಶ್ವಾತ್ಮ ಅಂತ ನಾವು ಹೇಳಿದ್ದು ಪರಬ್ರಹ್ಮದ ಪರಿಕಲ್ಪನೆ. ಆ ದೃಷ್ಟಿಯಿಂದ ಕಳೆದ ಉಪನ್ಯಾಸದಿಂದ ನಾನು ಈ 3 ಪದಗಳನ್ನು ಉಪಯೋಗಿಸ್ತಾ ಇದ್ದೇನೆ, ಆತ್ಮ, ಬ್ರಹ್ಮ ಮತ್ತು ಪರಮಾತ್ಮ ಅನ್ನತಕ್ಕಂಥದ್ದು. ಇವುಗಳನ್ನು ಯಾತಕ್ಕೆ ಈಗ ನಾವು ಜಾಡಿಗೆ ಬಂದಿರುವುದರಿಂದ ಈ 3 ಬಳಕೆಗಳನ್ನು ಶೀರ್ಷಿಕೆಗಳನ್ನು ಉಪಯೋಗಿಸೋದ್ರಿಂದ ಅನುಕೂಲ ಏನು ಅಂದರೆ ನಮಗೆ ಶುದ್ಧ ಪ್ರಜ್ಞೆ, ಯಾಕೆಂದರೆ ಎಲ್ಲದರ ಲಕ್ಷಣ ನಮ್ಮ ಗುರಿ ಕೂಡ ಈ ಶುದ್ಧ ಪ್ರಜ್ಞೆಯನ್ನು ಗಳಿಸೋದು. ಶುದ್ಧ ಪ್ರಜ್ಞೆ ಅಂತ ಹೇಳಿದ್ರೆ ಆತ್ಮನೂ ಪರಮಾತ್ಮನಾಗತಕ್ಕಂಥ ಒಂದು ಸಂದರ್ಭ ಅದು. ಆದ್ದರಿಂದ ಈ ಶುದ್ಧ ಪ್ರಜ್ಞೆ ಅಥವಾ ಆತ್ಯಂತಿಕ ಸತ್ಯ ಅಂತ ಹೇಳ್ತೀವಿ. ನಾವು ಸಹಸ್ರಾರು ಸತ್ಯಗಳನ್ನು ನಾವು ನಮ್ಮ ಬದುಕಿನಲ್ಲಿ ಕಾಣ್ತೇವೆ, ಎಲ್ಲವನ್ನೂ ನೋಡಿ ಇದು ಸತ್ಯ ಅಂತ ಭಾವಿಸ್ಕೊಳ್ತೇವೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ನಾನು ತಿಳಿದುಕೊಂಡಿದ್ದು ಏನೂ ಅಲ್ಲ, ಅದು ಸತ್ಯವಲ್ಲ, ಸತ್ಯ ಬೇರೆ ಇದೆ ಅನ್ನತಕ್ಕಂಥ ಒಂದು ಇದು ನಮ್ಮಲ್ಲಿ ಆ ಒಂದು ಏನು ಇದು ನಮ್ಮಲ್ಲಿ ಹುಟ್ಟುತ್ತಾ ಇರುತ್ತೆ. ಇದು ಅಲ್ಲ ಅನ್ನತಕ್ಕಂಥದ್ದು, ಅದನ್ನೇ ನೇತಿ ಅಂತ ಹೇಳ್ತೀವಿ. ನಾವು ಹುಡುಕ್ತಾ ಇದ್ದೀವಿ ಸತ್ಯ ಅಂದರೆ ಏನು, ಪರಮಾತ್ಮ ಅಂದರೆ ಏನು ಅನ್ನೋದನ್ನು ಹುಡುಕೋದ್ರಲ್ಲಿ ನಾವು ಅಧ್ಯಯನ ಮಾಡ್ತಾ ಇದಲ್ಲ ಅನ್ನೋ ದೃಷ್ಟಿಯಿಂದ ನೇತಿಯಿಂದ ಬಂದು ಆ ಒಂದು ಇದರಿಂದ ಯಾವುದು ಅಲ್ಲವೋ ಅದನ್ನು ಬಿಟ್ಟು ಯಾವುದು ಇದೆ ಅನ್ನತಕ್ಕಂಥದ್ರ ಅಧ್ಯಯನ ನಾವೀಗ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಏನು ಮಾಡ್ತಾಯಿವೆ, ಇವು 3 ಕೂಡ ಈ ಆತ್ಯಂತಿಕ ಸತ್ಯಕ್ಕೆ ಕೊಂಡೊಯ್ಯುವಂತಹ ದಾರಿಗಳು ಅಥವಾ ಅದನ್ನು ಏನನ್ಬೋದು ಕೊಂಡೊಯ್ಯುವಂತಹ ಹಂತಗಳು ಅಂತ ಹೇಳ್ಬೋದು, ಮೆಟ್ಟಿಲುಗಳು. ಆತ್ಮನ ಪರಿಚಯ ಮಾಡಿಕೊಂಡಾಗ ನಮಗೆ ಪರಮಾತ್ಮನ ಇದು ಬ್ರಹ್ಮದ ಪರಿಕಲ್ಪನೆ ಸುಲಭವಾಗುತ್ತೆ. ಬ್ರಹ್ಮದ ಪರಿಕಲ್ಪನೆ ಮತ್ತು ಆತ್ಮದ ಪರಿಕಲ್ಪನೆ ಏನು ಅದು ಶುರುವಾದಾಗ ಲಭ್ಯವಾದಾಗ ನಮಗೆ ಪರಮಾತ್ಮನ ಕಲ್ಪನೆ ಅಥವಾ ಪರಬ್ರಹ್ಮ ಅಂತ ಹೇಳ್ತೀವಲ್ಲ ಅದರ ಕಲ್ಪನೆಯು ಅದನ್ನು ಕೂಡ ನಾವು ತಿಳ್ಕೊಳ್ಳೋದು ಸುಲಭವಾಗುತ್ತೆ ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದ್ದೇವೆ ಈಗ. ಆದ್ದರಿಂದ ಆತ್ಮದ ಬಗ್ಗೆ ನಾವು ಏನು ತಿಳ್ಕೊಂಡು ಇದುವರೆಗೂ ಅನ್ನೋದ್ರನ್ನ ಒಂದು ಸರಿ ನೋಡೋಣ. ಏನು ಅಂದರೆ ಆತ್ಮವು ದೇಹವಲ್ಲ. ಸಾಮಾನ್ಯವಾಗಿ ನಾವು ಆತ್ಮ ಅಂದರೆ ಈ ದೇಹಕ್ಕೆ ಅನ್ವಯಿಸ್ಕೊಳ್ತೇವೆ ನಾವು, ಆದರೆ ಆತ್ಮವು ದೇಹವಲ್ಲ, ಈ ದೇಹವೇ ಆತ್ಮವಲ್ಲ ಅಂತ ಹೇಳ್ತಕ್ಕಂಥದ್ದು ಅದೇ ಆಗ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಅದರ ಜೊತೆಗೆ ನಾವು ಕೆಲವು ಸಂದರ್ಭಗಳಲ್ಲಿ ಅಂದರೆ ನಾವು ಶಾಂತ ಸ್ಥಿತಿಯಲ್ಲಿ ಇರೋವಾಗ ಮತ್ತು ಅಥವಾ ನಾವು ಕನಸಿನ ಇದರಲ್ಲಿ ಇರೋವಾಗ ಕೂಡ ನಮ್ಮ ಪ್ರಜ್ಞೆ ಪರಿಪೂರ್ಣವಾಗಿ ಇರೋದಿಲ್ಲ. ಆದ್ರೂ ಅಲ್ಲಿ ಏನಾಗುತ್ತೆ, ಒಂದು ರೀತಿಯ ಒಂದು ರೀತಿಯಾದಂಥ ಒಂದು ಆ ಅನುಭವ ಆಗುತ್ತಲ್ಲ ನಮಗೆ, ಕನಸಿನಲ್ಲಿ ಆಗತಕ್ಕಂಥ ಅನುಭವ ಆಗಲಿ ಅಥವಾ ದೀರ್ಘ ನಿದ್ರೆಯಲ್ಲಿ ಇರತಕ್ಕಂಥದ್ದು, ಅಂದರೆ ಕನಸಿಲ್ಲದೆ ಇರತಕ್ಕಂಥ ನಿದ್ರೆಯಲ್ಲಿ ಇರತಕ್ಕಂಥ ಕ್ಷಣಗಳಿರ್ತಾವಲ್ಲ, ಅವು ನಮಗೆ ಯಾವುದೋ ಅಲೌಕಿಕವಾದನ್ನು ಅದನ್ನು ಪರಿಚಯ ಮಾಡ್ಕೊಳ್ಳೋ ರೀತಿಯಲ್ಲಿ ನಮಗೆ ಅನ್ನಿಸ್ತದೆ. ಏನೇ ತೊಂದರೆ, ಏನೇ ಡಿಸ್ಟರ್ಬೆನ್ಸ್ ಇಲ್ಲದೆ ನಾವು ನಿದ್ರೆ ಮಾಡ್ತಾ ಇದ್ದೀವಿ ಅಂದಾಗ ನಾವು ಹೇಗಿರ್ತೀವಿ, ನಮ್ಮ ಪರಿಸ್ಥಿತಿ, ನಮ್ಮ ಮನಸ್ಥಿತಿ ಅಥವಾ ದೇಹ ಸ್ಥಿತಿ ಹೇಗಿರುತ್ತೆ ನಮಗೆ ತಿಳಿದೇ ಇರೋದಿಲ್ಲ ಅದು. ಸೊ ಅದನ್ನು ನಾವು ಒಂದು ಉದಾಹರಣೆಯಾಗಿ ತಗೊತೀವಿ. ಆತ್ಮನ ಸ್ಥಿತಿ ಹೇಳಬೇಕಾದ್ರೆ ಅದನ್ನು ನಾವು ಒಂದು ಮಾದರಿಯಾಗಿ, ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಅಧ್ಯಯನ ಮಾಡ್ತೀವಿ. ಆಗ ಏನಾಗಿರುತ್ತೆ, ಅಲ್ಲಿ ಆತ್ಮ ಇರೋದಿಲ್ವೇ, ಸ್ವಪ್ನದ ಕಾಲದಲ್ಲಿ ಆತ್ಮ ಇರೋದಿಲ್ವೇ ಅಂತ ಹೇಳಿದಾಗ ನಾವು 2 ವಿಷಯಗಳನ್ನು ಕೇಳ್ತೇವೆ. ಆಗಲೂ ಆತ್ಮ ಅನ್ನತಕ್ಕಂಥದ್ದು ಯಾಕೆ, ಈ ದೇಹ, ನಮ್ಮ ಮನಸ್ಸಿನ ಚಟುವಟಿಕೆಗಳು ಇವು ಎಲ್ಲವೂ ಐಹಿಕವಾದಂಥವು, ಈ ಲೋಕಕ್ಕೆ ಸಂಬಂಧಪಟ್ಟವು. ಇದು ಕನಸಿನಲ್ಲಿ ಅದು ಕಾಣೋದಿಲ್ಲ, ಯಾಕೆಂದರೆ ನಾವೇನೋ ಬೇರೆ ಚಿತ್ರ ನೋಡ್ತಾ ಇದ್ದೀವಿ ಮತ್ತು ದೀರ್ಘ ನಿದ್ರೆಯಲ್ಲಿ ನಾವು ಇದನ್ನು ಕಾಣೋದಿಲ್ಲ. ಆದರೆ ಅಂದರೆ ಏನಾಗುತ್ತೆ, ನಮಗೆ ಆತ್ಮ ಇಲ್ಲ ಆ ಸಂದರ್ಭದಲ್ಲಿ ಅಂತ ಹೇಳೋದು ತಪ್ಪಾಗುತ್ತೆ. ಅದು
ಆ ಸಮಯದಲ್ಲೂ ಕೂಡ ಆತ್ಮ ಅನ್ನತಕ್ಕಂಥದ್ದು ಇದೆ. ಯಾಕೆ ಅಂತಂದರೆ ಇರತಕ್ಕಂಥದ್ದು ಆತ್ಮವೇ ಹೊರತು ಈ ದೇಹವಾಗಲಿ ನಮ್ಮ ಅಂಗಾಂಗಗಳಾಗಲಿ ಅಲ್ಲ. ಆದ್ದರಿಂದ ಆತ್ಮ ಇರುತ್ತೆ, ಆದರೆ ಅದು ಆ ಮೊಮೆಂಟ್ಗೆ, ಆ ಸಮಯಕ್ಕೆ ಅದು ನಿಷ್ಕ್ರಿಯವಾಗಿರುತ್ತೆ, ಅಬ್ಸ್ಟ್ರ್ಯಾಕ್ಟ್ ಆಗಿರುತ್ತೆ ಅಥವಾ ಶೂನ್ಯವಾಗಿರುತ್ತೆ. ಆ ಮೊಮೆಂಟ್ಗೆ ನಾವು ಕನಸು ಮುಗಿದ ಕೂಡಲೇ ಮತ್ತು ನಿದ್ರೆಯಿಂದ ಎದ್ದ ಕೂಡಲೇ ಆ ಆತ್ಮದ ಒಂದು ಏನು ಹೇಳ್ಬೋದು, ಅದರ ಒಂದು ಇರುವಿಕೆ ಇದೆಯಲ್ಲ ಅದು ನಮಗೆ ಭಾಸವಾಗ್ತದೆ ಎದ್ದ ಕೂಡಲೇ. ಅದು ಆತ್ಮವು ದೇಹವಲ್ಲ, ಕನಸಿನ ತೋರಿಕೆಗಳು ಸತ್ಯವಲ್ಲ. ಕನಸಿನಲ್ಲಿ ನಾವು ಕಾಣೋದೆಲ್ಲ ಬರೀ ತೋರಿಕೆ ಅಷ್ಟೇ, ವಾಸ್ತವವಾಗಿ ಇರೋದಿಲ್ಲ. ನಾವು ಹಿಂದೆ ಎಲ್ಲೋ ನೋಡಿದ್ದು ನಮ್ಮ ಕನಸಿನಲ್ಲಿ ಬರ್ತದೆ. ಕನಸಿನಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲಿ ನಾವು ಓಡಾಡ್ತಾ ಇರ್ಬೋದು, ನಾವು ಚಟುವಟಿಕೆಯಲ್ಲಿ ಎಂಗೇಜ್ ಆಗಿರುವಾಗಲೂ ನಾವು ಅಲ್ಲಿ ಅದು ಆತ್ಮದ ಇರುವಲ್ಲ. ಯಾಕೆ ಅಂತ ಅಂದರೆ ನಾನು ನಿಮಗೆ ಒಂದು ಸಾರಿ ಬಿಡಿಸಿ ಹೇಳಿದ್ದೆ. ಏನು ಅಂತ ಅಂದರೆ, ಇದು ಕನಸಿನಲ್ಲಿ ಬಂದಾಗ ಏನಾಗ್ತದೆ ಅಂದರೆ, ಆ ಕನಸಿನ ಅನುಭವಗಳಿದೆಯಲ್ಲ ಅದು ಕೇವಲ ಮನಸ್ಸಿನ ಕಲ್ಪನೆಗಳು ಅಷ್ಟೇ, ಅದು ವಾಸ್ತವ ಅಲ್ಲ. ಆ ವಾಸ್ತವ ಸೇರಿದಾಗ ಏನಾಗುತ್ತೆ, ಪೂರ್ಣ ಜ್ಞಾನವಾಗ್ತದೆ. ಇನ್ನೊಂದು ಕಡೆಯಲ್ಲಿ ನಿದ್ರೆ ಇರುವಾಗ ಏನಾಗುತ್ತೆ, ನಮಗೆ ಏನೂ ತೋಚೋದಿಲ್ಲ, ಆದರೂ ಚಟುವಟಿಕೆಗಳು ಮುಂದುವರಿತಾ ಇರ್ತದೆ. ಆಗ ನಾವು ಏನು ಹೇಳ್ತೀವಿ ಅಂದರೆ, ಮನಸ್ಸು ವಸ್ತುಗಳನ್ನು ನಾವು ನೋಡಬೇಕು. ಪ್ರಪಂಚದಲ್ಲಿ ನಾವು ಕಾಣುವ ವಸ್ತುಗಳನ್ನು, ನಮ್ಮ ಬದುಕಿನಲ್ಲಿ ಎದುರು ಬರ್ತಕ್ಕಂಥ ವಸ್ತುಗಳನ್ನು, ಆ ವಿಚಾರಗಳನ್ನು ನಾವು ನೋಡಬೇಕು. ನೋಡೋದು ಯಾವುದರಿಂದ? ನಮ್ಮ ಇಂದ್ರಿಯಗಳಿಂದ. ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳಿಂದ ನಾವು ನೋಡ್ತೇವೆ, ಅದನ್ನು ಗ್ರಹಿಸ್ತೇವೆ. ಇದಿರುತ್ತೆ. ಇದಿಷ್ಟೇ ಇದ್ದರೆ ಜ್ಞಾನವಾಗೋದಿಲ್ಲ. ನಮಗೆ ಕನಸಿನಲ್ಲಿ ಸಿಗತಕ್ಕಂಥದ್ದು ಇಷ್ಟೇ ಜ್ಞಾನ. ಏನು, ನಾವೇನೋ ಮಾಡ್ತಾ ಇದ್ದೇವೆ ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಹಾಗಾಗ್ತದೆ. ಸೊ ಈ ಜ್ಞಾನಕ್ಕೆ ನಮಗೆ ಮನಸ್ಸಿಗೆ ತೆಗೆದುಕೊಂಡು ಚಿಂತನೆ ಮಾಡ್ತೀವಲ್ಲ, ಆ ಚಿಂತನೆ ಮಾಡತಕ್ಕಂಥದ್ದು ಸೇರಿದ್ರೆ ಆವಾಗ ಪೂರ್ಣ ಜ್ಞಾನ ಆಗ್ತದೆ. ಇದು ಒಂದು ಸ್ಥಿತಿ. ಆದರೆ ಚಿರುನಿದ್ರೆಯಲ್ಲಿ ಅಥವಾ ಇದರಲ್ಲಿ ಏನು, ಕನಸಿಲ್ಲದ ನಿದ್ರೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ವಸ್ತುಗಳು ಇರೋದಿಲ್ಲ, ನಾವು ಕೂಡ ಯೋಚನೆ ಮಾಡೋದಿಲ್ಲ, ಸಂಕಟ ಪಡೋದಿಲ್ಲ. ಆದ್ದರಿಂದ ಅಲ್ಲಿ ಆತ್ಮಕ್ಕೆ ಕೆಲಸವೇ ಇಲ್ಲ ಅನ್ನತಕ್ಕಂಥದ್ದು. ಆತ್ಮ ಅಂತ ಹೇಳಿದ್ರೆ ನಮ್ಮ ಒಳಗಿರುವ ಚೇತನ ಅಂತ ಇಟ್ಕೊಳ್ಳೋಣ. ಅದರಲ್ಲೂ ಒಂದು ಪ್ರಾರಂಭಿಕವಾದಂಥ ಒಂದು ಏನು ಡೌಟ್ ಬರ್ತದೆ, ಸಂದೇಹ ಬರ್ತದೆ. ನಾವು ಆತ್ಮ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ? ಆತ್ಮವು ಅಂತ ಹೇಳ್ತೀವಿ, ಆತ್ಮದ ಅಂತ ಹೇಳ್ತೀವಿ. ಆತ್ಮದ ಅಂತ ಹೇಳಿದಾಗ ನಾವು ಅದಕ್ಕೆ ಒಂದು ವ್ಯಕ್ತಿ ರೂಪವನ್ನು ಕೊಡ್ತೇವೆ. ಆತ್ಮದ ಅಂದರೆ ಆತ್ಮವು ಹೀಗಾಯಿತು ಹಾಗಾಯಿತು ಅಂತ ಹೇಳಿದಾಗ, ಅದೇ ಆತ್ಮವು ಅಂದಾಗ ಅದಕ್ಕೆ ಒಂದು ವಸ್ತುವಿನ ರೂಪವನ್ನು ಕೊಡ್ತೇವೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಅದಕ್ಕೂ ಕೂಡ ವಿಚಾರಗಳಾಗಿವೆ. ಒಬ್ಬ ಪಾಶ್ಚಾತ್ಯ ಮೀಮಾಂಸಕ, ಒಬ್ಬ ಹೆಗೆಲ್ ಅಂತ ಅಂದ್ಬಿಟ್ಟು ಆತ ಹೇಳ್ತಾನೆ, ಯಾವಾಗಲೂ ಆತ್ಮವನ್ನು ಒಂದು ವ್ಯಕ್ತಿ ರೂಪದಲ್ಲಿ ನೋಡಿ, ವ್ಯಕ್ತಿ ರೂಪದಲ್ಲಿ ಪರಿಗಣಿಸಿ ಅಂತ ಹೇಳ್ತಾರೆ ಅವರು. ಆದರೆ ನಮ್ಮ ವಾಸ್ತವದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದು ಕರ್ತೃಭಾವ. ಕರ್ತೃಭಾವ ಅಂದ್ರೇನು? ನಾನು ನೋಡ್ತೇನೆ, ಇಡೀ ವಿಶ್ವ, ಇಡೀ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಎಲ್ಲ ಆಗು ಹೋಗುಗಳನ್ನು ನಾನು ಅಬ್ಸರ್ವ್ ಮಾಡ್ತೇನೆ, ಅದರ ಒಳಗೊಳಗಾಗಿ ನಾನು ಇರುತ್ತೇನೆ. ಆದ್ದರಿಂದ ನಾನು ನೋಡ್ತೇನೆ, ನಾನು ಮಾಡ್ತೇನೆ ಅಂತ ಹೇಳಿದಾಗ ಈ ನಾನು ಅನ್ನೋದು ಆತ್ಮಕ್ಕೆ ಹುಟ್ಟಿದಾಗ ಅದು ಕರ್ತೃಭಾವ ಆಗುತ್ತದೆ. ಮತ್ತು ಇದಕ್ಕೆ ಕರ್ಮಭಾವ ಯಾವುದು ಅಂದರೆ, ನಾನು ನೋಡತಕ್ಕಂಥ ಇಡೀ ಪ್ರಪಂಚ ಇದೆಯಲ್ಲ, ಪ್ರಪಂಚದಲ್ಲಿ ನಾನು ಕಾಣತಕ್ಕಂಥದ್ದೆಲ್ಲ ವಸ್ತುಗಳು ಅಂದರೆ ಅವು ಕರ್ಮಭಾವದಲ್ಲಿ ಬರ್ತವೆ. ನಾನು ಯಾವುದರ ಒಡನಾಡ್ತೇನೆ ಅನ್ನೋದು ಕರ್ಮಭಾವದಲ್ಲಿ ಬರ್ತದೆ. ಆದ್ದರಿಂದ ನಮಗೇನಾಗಿದೆ ಅಂತ ಅಂದರೆ, ನಾವು ಅಂದರೆ ಆತ್ಮ ಅಂದರೆ ಒಂದು ಚೇತನ ಅಂತ ನಾವು ಭಾವಿಸ್ತೀವಲ್ಲ, ಆ ಆತ್ಮ ಅಂತ ಚೇತನ ಅಂತ ನಾವು ಭಾವಿಸಿದಾಗಲೂ ಆಗ ಏನಾಗುತ್ತೆ ಅಂದರೆ, ನಾನು ಮತ್ತು ಆತ್ಮ ಅನ್ನತಕ್ಕಂಥ ಆ ಇರ್ತದಲ್ಲ ಡಿಸ್ಟಿಂಕ್ಷನ್, ಅದು ಹೋಗಿಲ್ಲ ನಮ್ಮಲ್ಲಿ. ಆದ್ದರಿಂದ
ನಾವೇ ಕೆಲಸ ಮಾಡಿದ್ರೂ ನನ್ನ ಮನಸ್ಸು ಕೆಲಸ ಮಾಡ್ತು ಅಂತ ಹೇಳ್ಕೊತೀವಿ, ನನ್ನ ಆತ್ಮ ಹೇಳ್ತು ಅಂತ ಹೇಳ್ಕೊತೀವಿ. ಆದರೆ ಸರಿಯಾದ ವಿಚಾರ ಆತ್ಮ ಅನ್ನತಕ್ಕಂಥದ್ದನ್ನು ಒಂದು ವ್ಯಕ್ತಿ ಅಂತ ನೋಡಬೇಕು. ಆ ವ್ಯಕ್ತಿ ಯಾರು? ಎಲ್ಲವನ್ನೂ ಗಮನಿಸ್ತಕ್ಕಂಥ ಆ ಆತ್ಮ ಒಂದು ವ್ಯಕ್ತಿ ಅಂತ ನೋಡಿದಾಗ ನಾವು ಆ ಆತ್ಮನ ನಿಲುವಿನಲ್ಲಿ ಯಾವ ರೀತಿ ನಮ್ಮ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಬೇಕೋ ಆ ರೀತಿ ಅರ್ಥ ಮಾಡಿಕೊಳ್ಳೋದು ಸುಲಭವಾಗುತ್ತೆ ಅನ್ನೋ ದೃಷ್ಟಿಯಿಂದ ಅದು ಹೇಳ್ತಾರೆ. ಸೊ ಹೀಗಾಗಿ ಏನಾಯಿತು, ಅದರ ಜೊತೆಗೆ ದೇಹ ಒಂದು ಕಡೆ, ಮನಸ್ಸಿನಲ್ಲಿ ನಮಗೆ ಸುಖ ದುಃಖದ ಮನಸ್ಥಿತಿಗಳಿರ್ತವೆ, ಭಾವನೆಗಳಿರ್ತವೆ. ಸುಖ ದುಃಖಾದಿ ಮನಸ್ಥಿತಿಗಳು, ಮನಸ್ಸು, ಬುದ್ಧಿ, ಪ್ರಜ್ಞೆ, ರೂಪಗಳು ಇವು ಎಲ್ಲವೂ ಆತ್ಮದ ಲಕ್ಷಣಗಳು ಅಲ್ಲ. ಈ ಆತ್ಮ ಅನ್ನತಕ್ಕಂಥದ್ದು ನಮ್ಮ ಒಳಗೆ ಇರುವಂತಹ ಒಂದು ಚೇತನ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇನ್ನೂ ಈ ವಿಚಾರದಲ್ಲಿ ಮುಂದೆ ಹೋಗಬೇಕಾಗ್ತದೆ. ಮೊದಲನೇದಾಗಿ ನಾನು ಹೇಳಿದೆ, ನಾವು ಏನನ್ನು ನಾವು ಮಾಡ್ತೇವೆ, ಯಾವುದರಲ್ಲಿ ತೊಡಗಿಕೊಂಡಿದ್ದೇವೆ ಅಂತ ಹೇಳುವಾಗಲೂ ನಾವೇನು ಮಾಡ್ತೀವಿ, ಅದಕ್ಕೆ ಒಂದು ವಸ್ತುವಿನ ರೂಪವನ್ನು ಕೊಟ್ಟು ನೋಡ್ತೇವೆ. ಅದು ನೋಡ್ತಕ್ಕಂಥ ದೃಷ್ಟಿ ಅದಲ್ಲ ಅನ್ನತಕ್ಕಂಥದ್ದು. ಇವೆಲ್ಲವೂ ಆತ್ಮನ ಪರಿವರ್ತನೆಯ ಸಾಧನೆಗಳು. ನಮ್ಮ ಒಳಗೆ ಆತ್ಮ ಇದೆ. ನಮ್ಮ ಒಳಗೆ ಎಂದಾಗ ಈ ದೇಹ, ಮನಸ್ಸು, ಪ್ರಜ್ಞೆ, ಬುದ್ಧಿ ಇವೆಲ್ಲವೂ ಸೇರಿಸಿ ನಮ್ಮ ವ್ಯಕ್ತಿತ್ವ ಆಗ್ತದೆ. ಆ ವ್ಯಕ್ತಿತ್ವವೇ ನಾನು ಅಂತ ತಿಳ್ಕೊಂಡಾಗ ಏನಾಗುತ್ತೆ, ಆತ್ಮನ ಪರಿವರ್ತನೆಯ ಸಾಧನಗಳು, ಪರಿಕರಗಳು. ಆತ್ಮ ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಗುಣಗಳು ಇದೆಯಲ್ಲ, ಪ್ರಜ್ಞೆ, ನಿದ್ರೆ ಇವೆಲ್ಲ ಇದೆಯಲ್ಲ, ಇದನ್ನು ಆ ಆತ್ಮನ ಪರಿಚಯಕ್ಕೋಸ್ಕರ ಅದು ಸಾಧನಗಳಾಗಿ ಉಪಯೋಗಿಸ್ಕೊಳ್ತೀವಿ ನಾವು ಅದನ್ನು. ಆ ರೀತಿಯಾಗಿ ಅದರ ಬದಲಿಗೆ ನಾವೇನು ನೋಡಬೇಕು ಅಂದರೆ, ಆತ್ಮವು ನಮ್ಮ ಚಲನವಲನಗಳು, ನಿದ್ರೆ, ಪ್ರಜ್ಞೆ, ನೈಸರ್ಗಿಕ ಚಟುವಟಿಕೆಗಳು ಇವುಗಳೆಲ್ಲದರ ಕಾರ್ಯಕ್ಷೇತ್ರ. ಇಟ್ ಈಸ್ ಎ ಫೀಲ್ಡ್ ಆಫ್ ಆ್ಯಕ್ಟಿವಿಟಿ. ಸೊ ಆತ್ಮ ನಮ್ಮ ಮನಸ್ಸು, ಬುದ್ಧಿ, ಪ್ರಜ್ಞೆ, ಆಸೆ, ಆಮಿಷಗಳು ಮತ್ತು ನಮ್ಮ ಅನುಭವಗಳು ಇದು ಎಲ್ಲವೂ ಆತ್ಮನ ಕ್ರಿಯೆಗಳು. ಆ ಆತ್ಮನ ಕ್ರಿಯೆಗೆ ನಮ್ಮ ದೇಹ, ಮನಸ್ಸು ಮತ್ತು ಅದರಿಂದ ಇಂದ್ರಿಯಗಳಿಂದ ಉಂಟಾಗ್ತಕ್ಕಂಥ ಸಂವೇದನೆಗಳಿದೆಯಲ್ಲ, ಇವೆಲ್ಲವೂ ಆ ಆತ್ಮದ ಕಾರ್ಯಕ್ಷೇತ್ರ. ಇಲ್ಲಿ ಇಡೀ ಬದುಕು ನಮಗೆ ಅರ್ಥವಾಗಬೇಕು ಅಂತ ಅಂದರೆ ಈ ರೀತಿಯಾಗಿ ಒಂದು ನಡೀತಾ ಇದೆ. ನಾವು ಆತ್ಮ ಅಂತಲೇ ತಿಳ್ಕೊಳ್ಳೋಣ. ಆತ್ಮನ ಆಣತಿಯಂತೆ ಅಥವಾ ಆತ್ಮದ ಬಯಕೆಯಂತೆ ಎಲ್ಲ ನಡೀತಾವೆ ಅಂತ ತಿಳ್ಕೊಳ್ಳಿ ಅಂತ ನಾವು ಹೇಳ್ತಾರೆ. ಆತ್ಮನನ್ನು ಒಂದು ವ್ಯಕ್ತಿಯಾಗಿ ನೋಡಿ ಅಂತ ಹೇಳಿದಾಗ ಈ ಅನುಮಾನಗಳು ಬರ್ತವೆ. ಆದ್ದರಿಂದ ನಾವು ಇವಾಗ ಆತ್ಮ ಅಂತ ಅಂದರೆ ಅದು ದೇಹದಿಂದ ಬೇರೆ ಅಂತೂ ಅಲ್ಲ, ದೇಹವೂ ಅಲ್ಲ, ದೇಹದಿಂದ ಬೇರೆ ಅಲ್ಲ. ಯಾಕೆಂದರೆ ದೇಹಕ್ಕೆ ಹೊಂದಿಕೊಂಡಿರ್ತಕ್ಕಂಥವು ಕೇವಲ ಪಂಚೇಂದ್ರಿಯಗಳು ಮತ್ತು ಅದರಿಂದ ಬರತಕ್ಕಂಥ ಭಾವನೆಗಳು. ಆದ್ದರಿಂದ ಈ ಆತ್ಮ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿರಲಿ. ನಾವು ಆತ್ಮವನ್ನು ಒಬ್ಬ ವ್ಯಕ್ತಿಯಾಗಿ ನೋಡ್ತೇವೋ ಅಥವಾ ಒಂದು ವಸ್ತುವಾಗಿ ನೋಡ್ತೇವೋ, ಆತ್ಮವನ್ನು ವ್ಯಕ್ತಿಯಾಗಿ ನೋಡತಕ್ಕಂಥದ್ರನ್ನ ನಾವು ಮಾನಸಿಕವಾಗಿ ಅಭ್ಯಾಸ ಮಾಡ್ಕೋಬೇಕಾಗುತ್ತದೆ ಅಂತ ಅನ್ನತಕ್ಕಂಥದ್ದು. ಮತ್ತು ಇನ್ನೊಂದು ವಿಷಯ, ಆತ್ಮವು ಚೈತನ್ಯ ರೂಪಿಯಾಗಿ ಸೃಷ್ಟ ವಿಶ್ವ, ಇದೆಲ್ಲ ಸೃಷ್ಟಿಯಾಗಿರುತ್ತ ಪ್ರಪಂಚ, ಈ ಸೃಷ್ಟಿ ವಿಶ್ವದ ಒಳಗೂ ಹೊರಗೂ ಅಯೋಮಯವಾಗಿ ಇರುತ್ತೆ. ಈ ಅಯೋಮಯ, ಒಳಗೂ ಹೊರಗೂ ಅನ್ನತಕ್ಕಂಥದ್ದನ್ನು ನಾವು ಸಾಕಷ್ಟು ಸರಿ ಇದನ್ನು ಬಂದಿದೆ, ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಈಗ ಗಾಳಿ ನಮ್ಮಲ್ಲಿ ಇದೆ, ದೇಹದೊಳಗೆ ಗಾಳಿ ಇದೆ, ಆ ಗಾಳಿನೇ ಹೊರಗಡೆ ಇರ್ತಕ್ಕಂಥದ್ದು. ಅಂದರೆ ಏನಾಯಿತು, ನಮ್ಮ ಒಳಗೆ ಮತ್ತು ನಮ್ಮ ಹೊರಗೆ ಅದು ಅಯೋಮಯವಾಗಿ ಅಂತ ಹೇಳಿದ್ರೆ ಅದು ವ್ಯಾಪಿಸಿಕೊಂಡಿರ್ತದೆ. ಇಲ್ಲಷ್ಟೇ ಅಲ್ಲ, ಇಡೀ ಭೂಮಂಡಲವನ್ನು ಗಾಳಿ ವ್ಯಾಪಿಸಿದೆ. ಗಾಳಿ ಒಂದು ಮೂಲ ಧಾತು. ಆದ ಪ್ರಶ್ನೆಗಳು ಇವೆಲ್ಲವೂ ಈ ವಿಚಾರದಲ್ಲಿ ಬರ್ತವೆ. ನೋಡೋಣ ಒಂದೊಂದ್ರೂ ಯಾವ ರೀತಿ ನೋಡಬೇಕು ಅನ್ನತಕ್ಕಂಥದ್ದು. ಅದು ಬಿಟ್ಟು ಇಡೀ ವಿಶ್ವವೇ ಅದರಲ್ಲಿ ಚೈತನ್ಯಾತ್ಮಕವಾಗಿ ವ್ಯಾಪಿಸಿಕೊಂಡಿದೆ.
ನಾವು ಬದುಕು ಮಾಡುವಾಗ ಏನೇನನ್ನು ಮಾಡ್ತೀವೋ ಗಮನಿಸ್ತೀವೋ ಇವೆಲ್ಲನೂ ನಮ್ಮ ಒಳಗಿನ ಚೈತನ್ಯಾತ್ಮಕವಾಗಿ ಸೇರಿರ್ತಕ್ಕಂಥ ಆತ್ಮದಿಂದ ಆಗತಕ್ಕಂಥವು ಅನ್ನೋದರಿಂದ. ಹಾಗಾಗಿ ಅದರ ಇನ್ನೊಂದು ಲಕ್ಷಣ ಏನು ಅಂದರೆ ಅದು ಅನಂತ. ಅದಕ್ಕೆ ಇಲ್ಲಿ ಅಲ್ಲಿ ಅನ್ನತಕ್ಕಂಥದ್ದಿಲ್ಲ, ಆ ಕಡೆ ಈ ಕಡೆ ಅನ್ನತಕ್ಕಂಥದ್ದಿಲ್ಲ. ಅದು ಅನಂತ. ಎಲ್ಲಿ ಅದಕ್ಕೆ ಕೊನೆ ಅನ್ನೋದು ಇಲ್ಲ, ಮೊದಲು ಇಲ್ಲ, ಕೊನೆಯೂ ಇಲ್ಲ. ಅದು ಆತ್ಮ. ಯಾಕೆ ಅಂತಂದರೆ ನಮ್ಮ ಜೀವ ಕಳೆದ ಮೇಲೂ ಅದು ಇರುತ್ತೆ. ಆತ್ಮ ಅದು ನಮಗೆ ಗೊತ್ತಿದೆ, ರೂಢಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈ ದೇಹ ಹೋದಾಗ ಆತ್ಮ ಹೋಗೋದಿಲ್ಲ, ಅದರ ದಾರಿ ಬೇರೆ ಆಗ್ತದೆ ಹೊರತು ಅದು ನಮ್ಮಿಂದ ಅದು ಆತ್ಮ ಅನ್ನತಕ್ಕಂಥದ್ದಕ್ಕೆ ಸಾವಿಲ್ಲ ಅನ್ನತಕ್ಕಂಥದ್ದು. ಅಷ್ಟೇ ಅಲ್ಲ, ಕೇವಲ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೂ ಅಲ್ಲ, ಇಡೀ ಈ ಸಂಸ್ಕರಣೆಯ ಉದ್ದಕ್ಕೂ ಆತ್ಮ ಅನ್ನತಕ್ಕಂಥದ್ದು ಒಂದೇ. ಆದರೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಪಷ್ಟವಾಗುತ್ತೆ. ಈಗ ಸೂಕ್ಷ್ಮವಾಗಿ ಹೇಳಿರ್ತೀನಿ ಅದನ್ನು. ಸೊ ಹಾಗಾಗಿ ಏನಾಯಿತು, ಈ ಎಲ್ಲ ಬಗೆಯ ಅದು ಅನಂತವಾದ್ದು, ಸರ್ವವ್ಯಾಪಿ ಅನ್ನೋದನ್ನು ಹೇಳಿದೆ, ಮತ್ತು ಸ್ವಪ್ರಕಾಶವುಳ್ಳದ್ದು. ನಮಗೆ ಒಂದು ವಿಷಯ ತಿಳಿಬೇಕು, ಅದು ವಿಷಯ ಇರ್ಬೋದು, ವಸ್ತು ಇರ್ಬೋದು. ಅದು ನಮಗೆ ತಿಳಿಯಬೇಕಾದಾಗ ಏನಾಗುತ್ತೆ ಅಂತ ಅಂದರೆ, ನಮ್ಮ ಕಣ್ಣುಗಳು, ಕಿವಿಗಳು ಅಥವಾ ಮನಸ್ಸಿನಿಂದ ನಾವು ನೋಡ್ತೀವಿ, ಅಷ್ಟಕ್ಕೆ ಅದು ಜ್ಞಾನ ಆಗೋದಿಲ್ಲ. ಯಾಕೆ ಅಂದರೆ ಕನಸಿನ ರೂಪದಲ್ಲಿ ಕಂಡದ್ದು ಸತ್ಯವಲ್ಲ ಅಂತ ಹೇಳಿದ್ವಲ್ಲ. ಅದರ ಜೊತೆಗೆ ನಮ್ಮ ಮನಸ್ಸು ಕೆಲಸ ಮಾಡಬೇಕಾಗುತ್ತೆ, ಅದರ ಮೇಲೆ ಚಿಂತನೆ ಮಾಡಬೇಕಾಗ್ತದೆ. ಆದ್ದರಿಂದ ಆ ಚಿಂತನೆ ಮಾಡಿದಾಗ ನಮಗೆ ಹೇಗೆ ತಿಳಿಯುತ್ತೆ? ಬರೀ ಈ ದೇಹ ಮತ್ತು ಮನೋಭಾವಗಳ ಮನಸ್ಸಿನ ದೇಹದ ಭಾಗಗಳಿಂದ ನಮಗೆ ಏನೂ ತಿಳಿಯೋದಿಲ್ಲ. ಬದಲಾಗಿ ಈ ಆತ್ಮ ಅನ್ನೋದು ಸ್ವಪ್ರಕಾಶವುಳ್ಳದ್ದು. ಅದರ ಬೆಳಕು ನಾವು ಕಂಡ, ಕೇಳಿದ ಅಥವಾ ಅನುಭವಿಸಿದ ವಸ್ತು ವಿಷಯಗಳ ಮೇಲೆ ಬಿದ್ದಾಗ ಮಾತ್ರ ನಮಗೆ ತಿಳಿವು ಉಂಟಾಗುತ್ತೆ. ಅಂದರೆ ಈ ಆತ್ಮ ಒಂದೇ ನಮ್ಮ ತಿಳಿವಿಗೆ ಕಾರಣ. ಅದು ಬಿಟ್ಟು ನಮ್ಮ ಮನಸ್ಸಾಗಲಿ, ದೇಹವಾಗಲಿ, ಅಂತಃಕರಣವಾಗಲಿ ಅದು ಆಗೋದಿಲ್ಲ. ಅಂಥದ್ದು ಇರೋ ದೃಷ್ಟಿಯಿಂದ ಅದು ವಸ್ತು ವಿಚಾರದ ಸ್ವಪ್ರಕಾಶವುಳ್ಳದ್ದು. ಇಂದ್ರಿಯ ಗ್ರಾಹ್ಯವಾದ ವಸ್ತು ವಿಚಾರಗಳ ಮೇಲೆ ಬೆಳಕು ಚೆಲ್ಲುವಂಥದ್ದು ಅಂತ ಹೇಳ್ತೀವಿ. ಅದರ ಬೆಳಕಿನಿಂದ ನಾವು ನೋಡ್ತೇವೆ, ಅದರ ಒಂದು ಚೇತನದಿಂದ ನಾವು ಅರ್ಥ ಮಾಡಿಕೊಳ್ತೇವೆ ಅನ್ನತಕ್ಕಂಥದ್ದು. ಎಲ್ಲ ಬಗೆಯ ಜ್ಞಾನವನ್ನು, ಅಂದರೆ ಈ ನಮಗೆ ಅನುಮಾನಗಳು ಬರ್ತದೆ, ಸಂಶಯ ಬರುತ್ತೆ, ವಿರೋಧ ಬರುತ್ತೆ, ಆಲೋಚನೆಗಳು ಬರ್ತವೆ. ಇವೆಲ್ಲ ಬಗೆಯ ಭಾವನೆಗಳನ್ನು ಮೀರಿ ಎಲ್ಲ ಬಗೆಯ ಜ್ಞಾನವನ್ನು ತನ್ನೊಳಗೇ ಉಳ್ಳ ಮೂಲ ಕರ್ತೃ ಆತ್ಮ ಅಂತ ಹೇಳ್ತೀವಿ. ಅಂದರೆ ಮನಸ್ಸಿನ ಚಟುವಟಿಕೆಗಳಿದೆಯಲ್ಲ, ನಮ್ಮ ಮನಸ್ಸಿನ ಚಟುವಟಿಕೆಗಳಿಗೆಲ್ಲ ಮನಸ್ಸು ಕಾರಣವಲ್ಲ ಅಥವಾ ಇಂದ್ರಿಯಗಳು ಕಾರಣವಲ್ಲ. ಇದಕ್ಕೆ ನಿಜವಾದ ಕರ್ತೃ, ಮೂಲ ಕರ್ತೃ ಯಾವುದು ಅಂದರೆ ಅದು ಆತ್ಮ. ಅದರ ಒಂದು ಏನು ಅಪರೋಕ್ಷವಾಗಿರೋದು, ಅಗೋಚರವಾಗಿರತಕ್ಕಂಥದ್ದು. ಇವು ನಮ್ಮ ಇಂದ್ರಿಯಗಳ ವ್ಯಾಪ್ತಿಗೆ ಬರೋದಿಲ್ಲ, ಅದು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಆದ್ದರಿಂದ ಆ ಇನ್ನೊಂದು ನಮ್ಮ ಅಂತಃಕರಣ ಇದೆಯಲ್ಲ, ಆ ಅಂತಃಕರಣದ ದೃಷ್ಟಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಆ ಅಂತಃಕರಣದ ದೃಷ್ಟಿ ನಮಗೆ ಇಲ್ಲ ಅಂತಕ್ಕಂಥದ್ದಲ್ಲ, ಅದು ಇದೆ, ನಮ್ಮೆಲ್ಲರಲ್ಲಿಯೂ ಇದೆ. ಆದರೆ ನಾವು ಹೀಗೆ ಯಾವುದೋ ಒಂದು ಲೆಕ್ಚರ್ ಕೇಳುವಾಗ ನಾವು ಅದನ್ನು ಅಂತಃಕರಣ ಅಂತ ಹೇಳಿದ್ರೆ ನಮಗೆ ಎಷ್ಟು ಯಾವ ರೀತಿ ಅರ್ಥವಾಗ್ತದೆ, ಅಥವಾ ನಾನು ಏನೋ ಒಂದು ಕೆಲಸ ಮಾಡುವಾಗ ಅದು ನಮಗೆ ಒಂದು ರೀತಿಯಾಗಿ ಗೊತ್ತಾಗೋದಿಲ್ಲ. ಅಂದರೆ ಅಜ್ಞಾತವಾಗಿ ಆತ್ಮನ ಕಾರ್ಯ ಏನಿದೆಯೋ ಆ ಕಾರ್ಯ ಅಜ್ಞಾತವಾಗಿ ನೆರವೇರ್ತಾ ಇರುತ್ತೆ ಯಾವಾಗ್ಲೂ. ಸೊ ಆತ್ಮ ಸದಾ ಇರತಕ್ಕಂಥದ್ದು ಮತ್ತು ಅದು ಸರ್ವವ್ಯಾಪಿ, ಎಲ್ಲದರ ಒಳಗೂ ಹೊರಗೂ ಅದು ವ್ಯಾಪಿಸಿರುತ್ತೆ ಅನ್ನತಕ್ಕಂಥದ್ದು. ಅಷ್ಟಾದರೂ ಅದು ಇಂದ್ರಿಯ ಗೋಚರವಲ್ಲ ಅನ್ನತಕ್ಕಂಥದ್ದು. ಇನ್ನೊಂದು, ಈ ಆತ್ಮ ಎಂದಿಗೂ ನಮ್ಮ ಶಾರೀರಿಕ ಸಂವೇದನೆಗಳು, ಅಂದರೆ ನೋವಾಗುತ್ತೆ, ಸಂತೋಷ ಆಗುತ್ತೆ, ಇವೆಲ್ಲನೂ ಈ ಸಂವೇದನೆಗಳು ಅಂದರೆ ಭಾವನೆಗಳು, ಆಸೆ ಮತ್ತು ಸುಖ ದುಃಖ ಇವೆಲ್ಲವೂ ಆ ಶಾರೀರಿಕ ಸಂವೇದನೆಗಳು ಹಾಗೂ ಮನಸ್ಸಿನೊಂದಿಗೂ ತನ್ನನ್ನು ಗುರುತಿಸಿಕೊಳ್ಳಲಾರದು.
ನಾವು ನನ್ನ ಮನಸ್ಸು ಹೇಳಿತು ನಾನು ಮಾಡಿದೆ ಅನ್ನೋಂಥ ನಮಗೆ ಅನ್ಕೊತೀವಿ. ಯಾಕೆ? ಆತ್ಮದ ನಿಜಸ್ವರೂಪ, ಅದರ ಲಕ್ಷಣಗಳು ನಮಗೆ ಪೂರ್ಣವಾಗಿ ಗೊತ್ತಿದೆ ಅದು ಪೂರ್ಣ. ಅದಕ್ಕೆ ಈ ಆತ್ಮನನ್ನು ಹೇಳುವಾಗ ಅದು ಸತ್ ಅಸತ್ಗಳ ಮಿಶ್ರಣ ಅಂತ ಹೇಳ್ತಾರೆ. ಸತ್ ಅಸತ್ಗಳ ಮಿಶ್ರಣ ಅಂದರೆ ಇರೋದು ಇದೆ, ಇಲ್ಲದ್ದು ಇದೆ. ಅದರಲ್ಲಿ ಆ ಇರೋದು ಇಲ್ಲದ್ದು ಇರೋದ್ರಿಂದ ಆತ್ಮ. ಯಾಕೆ ಅದನ್ನು ಮುಂದೆ ಬರುತ್ತೆ ಏನು ಹೇಳ್ಬೋದು ಅಂದರೆ, ಈ ಆತ್ಮ ನಮ್ಮ ಮನಸ್ಸು ಒಂದು ನಾವು ಈ ಬದುಕಿನ ಇದರಲ್ಲಿ ನಾವು ಆತ್ಮವನ್ನು ಯಾವಾಗ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಆಗ ಆ ಆತ್ಮದ ಕೆಲಸಗಳು ಕೆಲವು ವ್ಯಾಪ್ತಿಯಿಂದ, ಅಂದರೆ ಕೆಲವು ಕಡೆ ನೆರಳಿರುತ್ತೆ, ಕೆಲವು ಕಡೆ ಬಿಸಿಲಿರೋ ಕಡೆ ನಮಗೆ ತಿಳಿಯುತ್ತೆ, ಕತ್ತಲಿರೋ ಕಡೆ ನಮಗೆ ತಿಳಿಯೋದಿಲ್ಲ. ಆದ್ದರಿಂದ ಆ ಇಂದ್ರಿಯ ಏನಾಗ್ತದೆ, ಇವುಗಳೆಲ್ಲವನ್ನು ಮೀರಿ ಎಲ್ಲ ಬಗೆಯ ಜ್ಞಾನವೂ ನಮ್ಮ ಒಳಗೆ ಇದೆ. ಇವತ್ತು ತಿಳಿಯದೇ ಇದ್ದದ್ದು ನಾಳೆ ನನಗೆ ಹೇಗೆ ತಿಳಿಯುತ್ತೆ ಅಂತ ಹೇಳಿದರೆ, ಇವತ್ತು ತಿಳಿಯೋಕ್ಕೆ ಪ್ರಯತ್ನ ಪಟ್ಟಿದ್ರ ಮೇಲೆ ಆತ್ಮದ ಬೆಳಕು ಬೀಳಲಿಲ್ಲ. ನಾಳೆ ಅದು ಆತ್ಮದ ಬೆಳಕು. ಇಲ್ಲಿ ಸಮಯ ಸಂದರ್ಭ ಅಂದರೆ ನಮ್ಮ ಸಂಸರಣದ ನಮ್ಮ ಎವಾಲ್ಯೂಷನ್ ಇದೆಯಲ್ಲ, ನಾವು ಬೆಳೀತಾ ಇದ್ದೀವಲ್ಲ, ಆಧ್ಯಾತ್ಮಿಕವಾಗಿ ನಾವು ಬೆಳೀತಾ ಇದ್ದೀವಲ್ಲ, ಆ ಆಧ್ಯಾತ್ಮಿಕವಾಗಿ ಬೆಳೀತಾ ಇರತಕ್ಕಂಥ ಪ್ರತಿಯೊಂದು ಹಂತದಲ್ಲೂ ಆತ್ಮ ಅನ್ನತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅದು ನಡೆಯುತ್ತೆ, ಆದರೆ ನಮಗೆ ಗೋಚರವಾಗೋದಿಲ್ಲ, ಅದನ್ನು ಗುರುತಿಸಿಕೊಳ್ಳಲಾರದು. ಈಗ ಇದರಿಂದ ತಗೊಳ್ಳಿ, ಸುಖನಿದ್ರೆ ಕನಸಿಲ್ಲದ ನಿದ್ರೆಯಲ್ಲಿ ಏನಾಗುತ್ತೆ, ಅಲ್ಲಿ ನಮಗೆ ಏನೂ ಗೊತ್ತಿರೋದಿಲ್ಲ. ಅಂದಾಕ್ಷಣಕ್ಕೆ ಏನೂ ಅಲ್ಲಿ ಆತ್ಮ ಇಲ್ಲ ಅನ್ನತಕ್ಕಂಥದ್ದಲ್ಲ, ಅದು ಗುರುತಿಸೋದಿಲ್ಲ ಅದನ್ನು. ಯಾಕೆ? ಒಂದು ಇಂದ್ರಿಯಗಳ ದೃಷ್ಟಿಗೆ ಬೀಳಬೇಕು ಮತ್ತು ಮನಸ್ಸಿನ ವಿವೇಚನೆಗೆ ಬೀಳಬೇಕು. ಇಲ್ಲಿ ಮನಸ್ಸಿನ ವಿವೇಚನೆ ಇಲ್ಲ, ಆದ್ದರಿಂದ ಅದು ಗೋಚರ ಅಂತ ಆಗ್ತದೆ. ಅದು ಮಾತ್ರವಲ್ಲ, ಈ ದ್ರವ್ಯ ಮೂಲವಾಗಿ, ದ್ರವ್ಯ ಅಂದರೆ ಏನು? ಮ್ಯಾಟರ್ ಅಂತ ಹೇಳ್ತೀವಿ. ಇಡೀ ಪ್ರಪಂಚ ಯಾವುದರಿಂದ ಆಗಿದೆಯೋ ಅದಕ್ಕೆಲ್ಲ ದ್ರವ್ಯ ಅಂತ, ಮ್ಯಾಟರ್ ಆ್ಯಂಡ್ ಸ್ಪಿರಿಟ್ ಅಂತ ಹೇಳ್ತೀವಿ. ಆ ಸ್ಪಿರಿಟ್ ಅನ್ನತಕ್ಕಂಥದ್ದೇ ಆತ್ಮ, ಬ್ರಹ್ಮ, ಪರಮಾತ್ಮ. ಇವುಗಳಿಗೆ ನಮಗೆ ಆ ಸ್ಪಿರಿಟ್ ಅಂದರೆ ಏನು ಅಂತಕ್ಕಂಥ ಅದರ ಕಲ್ಪನೆ ನಮಗಿರಬೇಕಾಗ್ತದೆ. ಸೊ ಆದ್ದರಿಂದ ಇಲ್ಲಿ ದ್ರವ್ಯ ಮೂಲವಾಗಿ ಉತ್ಪನ್ನವಾದ ಯಾವುದೇ ವಸ್ತುವು ತಂತಾನೇ ಆತ್ಮ ಎನಿಸಿಕೊಳ್ಳಲಾರದು. ತಂತಾನೇ ಅದು ಇರುತ್ತೆ, ವಸ್ತುಗಳಿವೆ, ನಾವು ಕಾಣದೇ ಇರತಕ್ಕಂಥ ವಸ್ತುಗಳು ಇವೆ ಅದರಲ್ಲಿ ಆತ್ಮ ಇಲ್ಲ ಅನ್ನತಕ್ಕಂಥದ್ದಲ್ಲ. ಆದರೆ ಅದು ತಾನೇ ಗುರುತಿಸ್ಕೊಳಕ್ಕಾಗೋದಿಲ್ಲ. ಅದರ ಮೇಲೆ ಇಂದ್ರಿಯ ಅನುಭವ ಆಗಬೇಕು, ಇಂದ್ರಿಯಾನುಭವ ಆದ ಮೇಲೆ ಚಿಂತನೆಯ ಲಾಭ ಸಿಗಬೇಕು ಅದಕ್ಕೆ ಅನ್ನತಕ್ಕಂಥದ್ದು. ಈ ಮೂಲತಃ ಇದನ್ನು ಅಂದರೆ ಮೊದಲಿಂದ ಇವೆಲ್ಲ ವಿವೇಚನೆಗಳು, ಇವೆಲ್ಲ ನಿದರ್ಶನಗಳು ಬರೋದಕ್ಕೆ ಮೊದಲು ಈ ಆತ್ಮ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ ನಾವು ಹೇಳ್ತೇವೆ, ನಮ್ಮ ದೇಹವೇ ನಾನು ಅಂತ ಹೇಳ್ಕೊತೀವಿ. ಆ ದೇಹವೇ ನಾನು ಅಂತ ಹೇಳಿದಾಗ ನಾವು ನಮ್ಮ ಹುಟ್ಟಿದಾಗಿನಿಂದಲೂ ನಾವು ಉಸಿರಾಡ್ತಾ ಇದ್ದೇವೆ, ಅಂದರೆ ನಮಗೆ ಪ್ರಾಣ ಇದೆ. ಮೊದಲಿಗೆ ಇದ್ದಂಥ ಕಲ್ಪನೆ ಇದೆ. ಆತ್ಮ ಅಂದರೆ ಏನು ಅಂದರೆ ಅದು ನಾವು ಉಸಿರಾಡ್ತೀವಲ್ಲ ಅದು ಆತ್ಮ, ಅಥವಾ ಆ ಪ್ರಾಣ ಇರುತ್ತಲ್ಲ, ಆ ಪ್ರಾಣ ಇದ್ದರೆ ಇರೋವರೆಗೂ ಆಮೇಲೆ ಆತ್ಮ ಇರೋದಿಲ್ಲ ಅನ್ನೋದು ಆ ಥರ ಆಗೋದಿಲ್ಲ. ಆದ್ದರಿಂದ ಮೊದಲಿಗೆ ಅದನ್ನು ದೇಹದಲ್ಲಿರುವ ಉಸಿರು ಪ್ರಾಣ ಎಂದು ಭಾವಿಸಲಾಗಿತ್ತು. ಆದರೆ ಕ್ರಮೇಣ ಏನಾಯಿತು, ನಮ್ಮ ಅನುಭವಕ್ಕೆ ಸಿಗುವ ಆಶೆ, ಅನಿಸಿಕೆ ಇವೆಲ್ಲ ಎಲ್ಲಿಂದ ಬರ್ತವೆ ಅನ್ನೋದ್ರನ್ನ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿಂದಲೋ ಬರ್ತವೆ, ನಾವು ಅದನ್ನು ಏನು ಮಾಡಬೇಕೋ ಆ ಸಂದರ್ಭಕ್ಕೆ ಅದನ್ನು ಮಾಡ್ತೀವಿ, ಬಿಡ್ತೀವಿ. ಅದನ್ನು ಆಸೆ, ಅನಿಸಿಕೆ, ಅನುಭವ, ಬುದ್ಧಿ, ಪ್ರಜ್ಞೆಯ ವಿಚಾರಗಳಿದೆಯಲ್ಲ, ಇವುಗಳ ಆಧಾರದಿಂದ ನಮಗೇನು ಅನಿಸುತ್ತೆ, ಹಾಗಾದರೆ ಎಲ್ಲವೂ ಈ ಎಲ್ಲ ಭಾವನೆಗಳು ನಡೀತಕ್ಕಂಥದ್ದು ಆತ್ಮವೇ ಅಂತ ಗೊತ್ತಾದಾಗ ಏನಾಗುತ್ತೆ, ಈ ಆತ್ಮ ಅನ್ನೋದು ನಮ್ಮ ಬದುಕಿನ ಸಾರಸತ್ವ. ಆತ್ಮವಿಲ್ಲದೆ ನಮಗೆ ಜೀವನವಿಲ್ಲ, ಅದು ಬದುಕಿಲ್ಲ. ಅಥವಾ ನಮ್ಮ ಬದುಕನ್ನು ರೂಪಿಸುವುದು ನಡೆಸುವುದು ಕೂಡ ಆತ್ಮವೇ. ಆತ್ಮ ಅಂದರೆ ನಮ್ಮ ಒಳಗಿರುವ ಚೈತನ್ಯ ಅಂತ ಸದ್ಯಕ್ಕೆ. ಇದಕ್ಕೆ ಇನ್ನೂ ಆಳವಾದಂಥ ವಿಚಾರಗಳು ಇವೆ. ಅದು ಈ ಒಂದು ಆಗಲೇ ಹೇಳಿದೆ ನಿಮಗೆ, ಆತ್ಮವು ಇದ್ದೂ ಇಲ್ಲದಂತೆ.
ಯಾವಾಗ ನಮಗೆ ಆ ಆತ್ಮದ ಬೆಳಕು ನಮ್ಮ ಮನೋವಿಚಾರಗಳ ಮೇಲೆ ಬೀಳುತ್ತೋ ಆವಾಗ ಆತ್ಮ ಇದೆ. ಇದ್ದೂ ಇಲ್ಲದಂತೆ ಅಂದರೆ ಆ ಮನಸ್ಸಿನ ಮೇಲೆ ನಾವು ಏನೇ ನೋಡಿದ್ರೂ ಅದರ ಮೇಲೆ ನಾವು ಮನಸ್ಸು ಕೊಡಲಿಲ್ಲ ಅಂದರೆ ಅಲ್ಲಿ ಆತ್ಮದ ಕೆಲಸ ಏನೂ ಇರೋದಿಲ್ಲ. ಅದು ಒಂದು ಇದ್ರನ್ನು ಹೇಳ್ತಾ ಇದೆ ನಿಮಗೆ, ಪರ್ಸೆಪ್ಷನ್ ಆ್ಯಂಡ್ ಸೆನ್ಸೇಷನ್ ಎರಡೂ ಇದ್ದರೆ ಮಾತ್ರ ಜ್ಞಾನ ಬರ್ತಕ್ಕಂಥದ್ದು. ಪರ್ಸೆಪ್ಷನ್ ಅಂದರೆ ನಾವು ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳಿಂದ ಏನೇನನ್ನು ಗ್ರಹಿಸ್ತೇವೋ ಅದು ಪರ್ಸೆಪ್ಷನ್ನು. ಸೆನ್ಸೇಷನ್ ಅಂತ ಅಂದರೆ ಇದಕ್ಕೆ ನಮ್ಮ ಮನಸ್ಸಿನಲ್ಲಿ ಯಾವ ಚಿಂತನೆಗಳು ಆಲೋಚನೆಗಳು ಬರ್ತವೆ ಅದರ ಮೇಲೆ ನಾವು ವಿವೇಚನೆ ಮಾಡ್ತೀವಲ್ಲ ಅದು. ಸೊ ಹಾಗಾಗಿ ಆ ಪರ್ಸೆಪ್ಷನ್ ಆ್ಯಂಡ್ ಸೆನ್ಸೇಷನ್ ಎರಡರ ಸಂಘಟನೆ ಇಲ್ಲ ಅಂತ ಅಂದರೆ ನಮಗೆ ಜ್ಞಾನವೇ ಬರೋದಿಲ್ಲ ಅನ್ನತಕ್ಕಂಥದ್ದು. ಒಂದಾಗಿ ಏನಾಗುತ್ತೆ, ನಾವು ದೇಹ ಭಾಗಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಇದು ಹೇಗೆ ಅಂತ ಕೇಳಿದಾಗ ನಮಗೆ ಅರ್ಥವಾಗಲಿಲ್ಲ ಅಂದರೆ ನಮಗೆ ಆತ್ಮದ ಬಗ್ಗೆ ಗೊತ್ತಿಲ್ಲ. ಒಂದು ಪಕ್ಷ ಆತ್ಮದ ಬಗ್ಗೆ ಗೊತ್ತಿಲ್ಲದಿದ್ದರೂ ಇದು ಆ ಆತ್ಮ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋಗುತ್ತೆ. ಯಾವಾಗ ನಾವು ಅದರ ಕಡೆಗೆ ಗಮನ ಕೊಡ್ತೇವೋ ಆಗ ಅದರ ಕಾರ್ಯ ಶುರುವಾಗುತ್ತೆ. ಮನಸ್ಸು ಇಲ್ಲದಾಗ ನಮ್ಮ ದೈನಂದಿನವಾಗಿ ಏನಿದೆಯೋ ಅದನ್ನು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಅನ್ನತಕ್ಕಂಥದ್ದು. ಆದ್ದರಿಂದ ಸತ್ ಅಸತ್ ಅಂದರೆ ದೇಹ ಮತ್ತು ಭಾವಗಳು ಬರ್ತಕ್ಕಂಥದ್ದು ಮನಸ್ಸಿನಲ್ಲಿ. ದೇಹ ಮತ್ತು ಭಾವಗಳ ಮಿಶ್ರಣ, ಸತ್ ಮತ್ತು ಅಸತ್ಗಳ ಮಿಶ್ರಣ ಮತ್ತು ಅವುಗಳನ್ನು ಮೀರಿ ನಿಂತಿದೆ ಅಂದರೆ ಏನರ್ಥ, ನಮ್ಮ ಗಮನಕ್ಕೆ ಬರದೇ ಇರಬಹುದು, ಆಗ ಅದು ಅಸತ್ತಾಗ್ತದೆ. ಅದು ಭಾವನಾತ್ಮಕವಾಗಿ ಅರ್ಥವಾಗೋದಿಲ್ಲ. ಆದರೆ ಭೌತಿಕವಾಗಿ ಕಣ್ಣು ಇಂದ್ರಿಯಗಳಿಂದ ಎಷ್ಟು ಅರ್ಥವಾಗುತ್ತೋ ಅಷ್ಟನ್ನು ತಿಳ್ಕೊತೀವಿ. ಅದಕ್ಕೆ ನಾವು ಒಂದು ಅರ್ಥವನ್ನು ಕಟ್ಟೋದು ಸಾಧ್ಯವಾಗೋದಿಲ್ಲ. ಮತ್ತು ಅದಕ್ಕೂ ನಮ್ಮ ಬದುಕಿಗೂ ಇರತಕ್ಕಂಥ ಒಂದು ಯೂನಿಟಿ ಅಂತ ಹೇಳ್ತೀವಿ. ಆ ಯೂನಿಟಿ, ಏಕತ್ವ ಇದೆಯಲ್ಲ, ಆ ಏಕತ್ವ ನಮಗೆ ಅರ್ಥವಾಗೋದಿಲ್ಲ ಅನ್ನತಕ್ಕಂಥದ್ದು. ತಾವು ಕೇಳ್ತಾ ಇರ್ತೀರಿ, ಯಾವುದಾದ್ರೂ ವಿಷಯಗಳು ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಹೇಳಿ ಸರ್. ಮೈಕ್ ಇದೆಯಾ? ಸ್ವಲ್ಪ ಮೈಕ್ ಇದೆ. ಅಲ್ಲ, ನನಗೆ ಕೇಳ್ತಾ ಇಲ್ಲ. ನಿಮಗೆ ಮೈಕ್ ಇದ್ದರೆ ಏನಂದರೆ ಕನಸಿನ ಲೋಕ ಅಂತ ಹೇಳಿದ್ರೆ, ಹೌದು, ಕನಸಿನ ಲೋಕ ಅಂದರೆ ಆತ್ಮ ಈಸ್ ಕಂಟ್ರೋಲ್ಡ್ ಬೈ ಬ್ರಹ್ಮ ಅಥವಾ ಪರಮಾತ್ಮ ಅಂತ ಹೇಳಿದ್ರೆ, ಯಾವುದೇ ಕನಸು ಏನಾದರೂ ಬಂದಾಗ ನಮ್ಮ ಜೀವನಕ್ಕೆ ಅದು ಒಂದು ದಿಕ್ಸೂಚಿ ಅಂತ ತೋರಿಸುತ್ತೆ ಅಂತ ನಾವೇನಾದರೂ ತಿಳ್ಕೊಬೇಕಾ, ಅಥವಾ ಬಂದಿದೆ ಅಂದ್ಬಿಟ್ಟು ಅದನ್ನ ಆ ಕಡೆ ಇಗ್ನೋರ್ ಮಾಡಬೇಕಾ? ಅದು ಇಗ್ನೋರ್ ಮಾಡ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಮಾಡಬಾರ್ದು ಅಂತ ಇಲ್ಲ, ಆ ಕನಸುಗಳಿಂದ ನಮಗೆ ಯಾವ ಸೂಚನೆಯೂ ಬರೋದಿಲ್ಲ ಆ್ಯಕ್ಚುಲಿ. ಆದರೆ ಹೌದು, ಕೆಲವು ಸರಿ ನಮಗೆ ಆ ರೀತಿ ಅನುಭವ ಆಗ್ತದೆ. ಕನಸಿನಲ್ಲಿ ಬಂದಿದ್ದು ನಿಜ ಆಯಿತು ಅಂತ ನಾವು ಅಂದ್ಕೊತೀವಿ. ಬಹುಶಃ ಆಗ ನಾವು ಕನಸಿನಲ್ಲಿ ಅಥವಾ ಸುಖನಿದ್ರೆಯಲ್ಲಿ ಇರೋವಾಗ ಏನಾಗುತ್ತೆ, ಆತ್ಮ ನಮ್ಮ ಚಟುವಟಿಕೆಗಳ ಬೆನ್ನ ಹಿಂದೆ ಕೆಲಸ ಮಾಡ್ತಾ ಇರ್ತದೆ. ಆಗ ಕಂಡದ್ದು ಅಂದರೆ, ಸಾಮಾನ್ಯವಾಗಿ ನಾನು ಇದನ್ನು ಕೇಳಿದ್ದೀನಿ, ಈ ಬೆಳಗ್ಗೆ 4 ಗಂಟೆ ಹೊತ್ತಿನಲ್ಲಿ ಅಂದರೆ ಸತ್ಯ ಆಗುತ್ತೆ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಬಂದಿದ್ದ ಕನಸುಗಳು ಸತ್ಯವಾಗ್ತವೆ ಅಂತ ಹೇಳ್ತಾರೆ. ಬಟ್ ಅದರ ಅನುಭವ ಎಲ್ಲರಿಗೂ ಆಗೋದಿಲ್ಲ. ಸೊ ಅವು ಒಂದು ರೀತಿಯಾಗಿ ಆ ಸಮಯಕ್ಕೆ ಅದು ಏನದು ಉಷಃಕಾಲ ಅಂತೀವಲ್ಲ. ಹೌದು. ಸೊ ಆಗ ನಾವು ಆತ್ಮಕ್ಕೆ ಅಂದರೆ ಆತ್ಮ ನಮಗೆ ಹತ್ತಿರವಾಗಿರುತ್ತದೆ. ಅಲ್ಲಿ ಆ ಕಾಲದಲ್ಲಿ ಬೇರೆ ಯಾವುದೋ ಕೆಟ್ಟ ಯೋಚನೆಗಳು, ಕೆಟ್ಟ ಭಾವನೆಗಳು ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ ಆಗ ಒಂದು ಕನಸು ಬಿತ್ತು ಅಂತ ಅಂದರೆ ಅದು ಯಾವುದೋ ಸತ್ಯವನ್ನೇ ತೋರ್ತಾ ಇದೆ ಅನ್ನತಕ್ಕಂಥದ್ದು. ಅದು ನಂಬಿಕೆ ಇದೆ, ಬಟ್ ಆದರೆ ಅದೇ ಸತ್ಯ ಅಂತ ಹೇಳಲಿಕ್ಕಾಗೋದು. ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ. ಹೌದು. ಥ್ಯಾಂಕ್ ಯು. ಸೊ ಈಗ ಆತ್ಮವು ಇದ್ದು ಮೀರಿ ನಿಂತಿದೆ. ಅದರ ನಿಜ ಸ್ವಭಾವ ಶುದ್ಧ ಪ್ರಜ್ಞೆಯ ರೂಪದಲ್ಲಿ, ಅಂದರೆ ಬ್ರಹ್ಮ ಅಥವಾ ಪರಬ್ರಹ್ಮ ಇದೆಯಲ್ಲ, ಇವುಗಳ ಜೊತೆಯಲ್ಲಿ ನಾವು ಅಧ್ಯಯನ ಮಾಡಿದಾಗ ಇದರ ನಿಜ ಸ್ವಭಾವ, ಆತ್ಮದ ನಿಜ ಸ್ವಭಾವ ನಮಗೆ ಇದನ್ನು ನಾನು ಈ ಆತ್ಮನ ವಿಚಾರ ಮುಗಿದ ಕೂಡಲೇ ನಾನು ಬ್ರಹ್ಮ ಮತ್ತು ಪರಬ್ರಹ್ಮದ ವಿಚಾರವನ್ನು ತೆಗೆದುಕೊಂಡಾಗ ಆ ಮೂರಕ್ಕೆ ಇರುವಂಥ ಸಂಬಂಧ,
ಈ ಹಂತದಲ್ಲಿ ನಾನು ಒಂದು ಮಾತು ಹೇಳ್ಬೋದು ಅಂತ ಹೇಳಿದ್ರೆ, ನಾನು ಆಯೋಮಯ ಅಂತ ಹೇಳಿದ್ವಲ್ಲ, ಹಾಗೆ ಆತ್ಮದಲ್ಲಿ ಯಾವ ಚೈತನ್ಯವಿದೆಯೋ, ಬ್ರಹ್ಮದಲ್ಲಿ ಯಾವ ಚೈತನ್ಯವಿದೆಯೋ, ಪರಬ್ರಹ್ಮದಲ್ಲಿ ಯಾವ ಚೈತನ್ಯ ಇದೆಯೋ ಅದು ಎಲ್ಲವೂ ಒಂದೇ. ನನ್ನ ದೃಷ್ಟಿಯಿಂದ ಆತ್ಮ, ಬ್ರಹ್ಮ ಮತ್ತು ಪರಬ್ರಹ್ಮ ಇವು ಮೂರು ಒಂದೇ ಅನ್ನೋ ಒಂದು ಕಲ್ಪನೆ ಅಲ್ಲ, ಆ ಒಂದು ತಿಳಿವಿಗೆ ನಾವು ಬರಬಹುದು. ಅದನ್ನು ಮುಂದೆ ಹೇಳ್ತೀನಿ. ಆತ್ಮದ ವಿಚಾರ ಇನ್ನು ಸ್ವಲ್ಪ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ನೋಡೋಣ. ಆಮೇಲೆ ಈ ಸಕಲ ಸೃಷ್ಟಿ ವಿಕಾಸ ಕ್ರಿಯೆಗಳು ಇವು ಯಾವಾಗಲೂ ಒಂದೇ ರೀತಿಯಾಗಿರ್ತವೆ ಅಂತ ನಮಗನ್ಸುತ್ತೆ. ಅಂದರೆ ಪ್ರಪಂಚ ಹುಟ್ಟಿದಾಗಲಿಂದ ಹೇಗಾಗ್ತಾ ಇದೆಯೋ ಇದುವರೆಗೂ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಆದರೆ ಈಗ ನಾವು ಚಿಕ್ಕವರಾಗಿದ್ದೇವೆ, ಮಕ್ಕಳಾಗಿದ್ದೇವೆ, ಈಗ ವಯಸ್ಕರಾಗಿದ್ದೇವೆ, ದೊಡ್ಡವರಾಗಿದ್ದೇವೆ, ಇದನ್ನು ನಾವು ಗಮನಿಸ್ತೇವೆ. ಅಂದರೆ ಆ ಸಕಲ ಸೃಷ್ಟಿ ವಿಕಾಸ ಕ್ರಿಯೆಗಳು ಅವು ಯಾವಾಗಿಯೂ ಒಂದೇ, ತಲೆತಲಾಂತರಕ್ಕೆ ಬದಲಾಗೋದಿಲ್ಲ. ಯಾವುದೇ ಒಂದು ವಂಶದಲ್ಲಿ ಅಥವಾ ಒಂದು ಸಂತತಿಯಲ್ಲಿ ಹುಟ್ಟಿದವರೆಲ್ಲ ಬದುಕೇ ಇರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂತಹ ಸತ್ಯಗಳಿವೆ. ಇದಕ್ಕೆ ಈ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಈ ಆತ್ಮ. ಅದರಿಂದನೇ ನಾವು ಎಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ಈ ಧರ್ಮಶಾಸ್ತ್ರಗಳನ್ನು ಬರೆದಂಥದ್ದು ಆಗ ಇರತಕ್ಕಂಥದ್ದನ್ನು ನಾವು ಇವತ್ತಿಗೂ ಅವಲಂಬಿಸ್ತೇವೆ. ಅದು ಕುರುಡು ಅವಲಂಬನೆ ಅಲ್ಲ, ಆದರೆ ನಾನು ಹೇಳಿದಂತೆ ಅದರಲ್ಲಿ ಸತ್ವವಿದೆ. ಪ್ರಾಚೀನ ಜ್ಞಾನದಲ್ಲಿ ಸತ್ವ ಇದೆ, ಅದರಲ್ಲಿ ಆತ್ಮನ ತಿಳಿವು, ಅದರ ಅಂಶ ಇದೆ ಅನ್ನತಕ್ಕಂಥದ್ದರಿಂದ ಆ ಹಿಂದೆ ನಡೆತಕ್ಕಂಥದ್ದು ಆಗಿದೆ ಅನ್ನತಕ್ಕಂಥದ್ದು ಎಲ್ಲವೂ ಅದು ಬ್ರಹ್ಮನ ಇಚ್ಛೆ ಅಥವಾ ಪರಬ್ರಹ್ಮನ ಇಚ್ಛೆ ಅಂತಲೂ ನಾವು ಹೇಳ್ಕೋಬೋದು. ಅದು ಯಾವಾಗ್ಲೂ ಒಂದೇ ರೀತಿಯಾಗಿರುತ್ತೆ. ಅದರಿಂದನೇ ಅದಕ್ಕೆ ಬ್ರಹ್ಮಕ್ಕೆ ನಾವು ಸಾಕ್ಷಿನ್ನಂತ ಪದಪ್ರಯೋಗವೂ ಇದೆ, ಸಾಕ್ಷಿನ್ನಂತ ಹೇಳ್ತಾರೆ. ಹಾಗಾಗಿ ಈ ಆತ್ಮ ದೇಹ ಮತ್ತು ಮನೋವೃತ್ತಿಗಳು ಎರಡನ್ನೂ ಪೋಷಿಸುವ ಅನಂತ ಚೇತನ. ಇವುಗಳನ್ನ ಒಂದೊಂದು ಯಾವಾಗಲಾದರೂ ನಮಗೆ ಒಂದು ಮನಸ್ಸಿನಲ್ಲಿ ಒಂದು ಸಮಸ್ಥಿತಿ ಇದ್ದಾಗ ಇಂಥವುಗಳನ್ನ ದೇಹ ಮತ್ತು ಮನೋವೃತ್ತಿಗಳನ್ನು ಪೋಷಿಸುವ ಅನಂತ ಚೇತನ ಆತ್ಮ, ಇಂತಹ ವಾಕ್ಯಗಳನ್ನು ಜ್ಞಾಪಿಸಿಕೊಂಡು ಮನಸ್ಸಿನಲ್ಲಿಟ್ಕೊಂಡು ಆ ಸಮಯದಲ್ಲಿ ನಾವು ನೋಡಿದ್ರೆ ಅದರ ಮೇಲೆ ಆತ್ಮದ ಬೆಳಕು ಬಿದ್ದುತ್ತೆ, ನಮಗೆ ಇನ್ನೂ ಚೆನ್ನಾಗಿ ಆಳವಾಗಿ ಅರ್ಥವಾಗ್ತದೆ ಅನ್ನತಕ್ಕಂಥದ್ದು. ಮತ್ತು ಇನ್ನೊಂದು ವಿಚಾರ, ಈ ಶುದ್ಧ ಪ್ರಜ್ಞೆ ಇದೆ. ಶುದ್ಧ ಪ್ರಜ್ಞೆ ಅದರ ಈ ಶುದ್ಧ ಪ್ರಜ್ಞೆಯೇ ಆತ್ಮನ ನಿಜ ಸ್ವಭಾವ ಅಂತ ಹೇಳ್ಬೋದು. ಅದರಿಂದ ಮಾನವ ಜೀವಿಗಳ ಆತ್ಮಗಳು ಅಂದರೆ ಇಂಡಿವಿಜುವಲ್ ಸೆಲ್ಫ್, ನಾವು ಮೊದಲು ಜೀವಾತ್ಮ ಅಂತ ತಗೊಂಡ್ವಲ್ಲ, ಮನುಷ್ಯರಲ್ಲಿ ಕೆಲಸ ಮಾಡತಕ್ಕಂಥ ವೃತ್ತಿಯಾಗಿರ್ತಕ್ಕಂಥ ಆತ್ಮ ಅನ್ನೋದಕ್ಕೆ ಜೀವಾತ್ಮ, ಇಂಡಿವಿಜುವಲ್ ಸೆಲ್ಫ್ ಅಂತ ಹೇಳ್ಕೋಬೋದು. ಸೊ ಆ ಸೆಲ್ಫ್ ಅನ್ನೋದರ ಅರ್ಥ ಕೂಡ ನಮ್ಮ ಈ ಆಧ್ಯಾತ್ಮಿಕ ಜ್ಞಾನ ಬೆಳೆದಂಗೆ ನಮಗೆ ಅದರ ಅರ್ಥ ಅಂದರೆ ಹಳೆಯದು ಮಾಸಿ ಹೋಗಿ ಹೊಸ ಜ್ಞಾನ ಬಂತು ಅಂತ ಅಲ್ಲ, ಅದು ಆ ಹಳೆಯದು ಹೊಸತಾಗುತ್ತೆ, ಅದು ಒಂದು ಬದಲಾವಣೆ ಆಗತಕ್ಕಂಥದ್ದು. ಆದ್ದರಿಂದ ನಮ್ಮ ಜೀವನಕ್ಕೂ ಒಂದು ಅರ್ಥ ಇದೆ, ಜೀವನಕ್ಕೆ ಉದ್ದೇಶ ಇದೆ. ನಮ್ಮ ಒಂದೊಂದು ಜನ್ಮದ ವಿಚಾರವಲ್ಲ, ಇಡೀ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಒಂದೊಂದು ಅದಕ್ಕೆ ಆದರ್ಶ. ವಾಸ್ತವವಾಗಿ ನೋಡಬೇಕು ಅಂತ ಅಂದರೆ ಈ ಪರಮಾತ್ಮ ಅಥವಾ ಪರಬ್ರಹ್ಮದ ನಿಲುವೂತ ಏನಿದೆ, ಪರಬ್ರಹ್ಮದ ಚೈತನ್ಯ ಇದೆಯಲ್ಲ, ಆ ಪರಬ್ರಹ್ಮದ ಚೈತನ್ಯದಲ್ಲಿ ಅದು ಈ ವಿಶ್ವ ಸೃಷ್ಟಿಗೆ ಯಾವ ರೀತಿಯಲ್ಲಿ ಅದು ಆಗಬೇಕು ಅನ್ನೋದಿರುತ್ತೋ ಅದೇ ರೀತಿಯಾಗಿ ನಮ್ಮ ಜೀವನಗಳು ನಡೆಯುತ್ತೆ. ಅದು ನಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಆದರೆ ನಾವು ಅದಕ್ಕೆ ವಿರೋಧವಾಗಿ ಏನನ್ನು ಮಾಡೋಕ್ಕೆ ಹೋದ್ರೂ ಅದು ನಮಗೆ ಫಲಿಸೋದಿಲ್ಲ ಅನ್ನತಕ್ಕಂಥದ್ದು. ಅದರಿಂದನೇ ನಾವು ಧರ್ಮದ ಪ್ರಕಾರ ನಡೆಯೋಣ ಅಂತ ಹೇಳ್ತೀವಿ. ಆ ಧರ್ಮ ಅಂತ ಹೇಳಿದ್ರೆ ಇಂಥ ಒಂದು ಭಾವನೆ ಅದರಲ್ಲಿ ಬರಬೇಕು. ಏನು, ಪರಬ್ರಹ್ಮನ ಸೃಷ್ಟಿಯ ಯೋಜನೆ ಇದೆ. ಆ ಸೃಷ್ಟಿಯ ಯೋಜನೆ, ಈ ಸೃಷ್ಟಿ ಸಂಪೂರ್ಣವಾಗಿ ಲಯವಾಗಿ ಮತ್ತೊಂದು ಸೃಷ್ಟಿ ಬಂದಾಗಲೂ ಅದೇ ಮೂಲ ಧಾತುವೆ ಕೆಲಸ ಮಾಡ್ತಕ್ಕಂಥದ್ದು. ಆದ್ದರಿಂದ ಅನವರತವಾಗಿ ಆತ್ಮ ಅನಂತ, ಬ್ರಹ್ಮ ಅನಂತ,
ಅಂತ ಹೇಳಿದಾಗ ಅದೇ ನಮಗೆ ಅದು ಈಗ ಮುಂದಿನ ಜನ್ಮದ್ದು ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲ, ನಾವು ನಂಬೋದು ಇಲ್ಲ, ಕೆಲವರು ನಂಬೋದು ಇರ್ತೀವಿ. ಅದರೊಳಗೆ ಎಲ್ಲಕ್ಕೂ ಮುಖ್ಯ ಏನು ಅಂತಂದರೆ ಆತ್ಮನಲ್ಲಿ ಇರತಕ್ಕಂಥ ಚೇತನ, ಬ್ರಹ್ಮನಲ್ಲಿ ಇರತಕ್ಕಂಥ ಚೇತನ, ಪರಬ್ರಹ್ಮದಲ್ಲಿ ಇರತಕ್ಕಂಥ ಚೇತನ ಕೂಡ ಒಂದೇ ಆಗಿರೋದ್ರಿಂದ ಏನಾಗುತ್ತೆ, ಯಾವಾಗ ಆತ್ಮನ ಬೆಳಕು ನಮ್ಮ ಮನೋಭಾವಗಳ ಮೇಲೆ, ನಮ್ಮ ಕೆಲಸ ಕಾರ್ಯಗಳ ಮೇಲೆ, ನಮ್ಮ ಸಾಧನೆ ಮಾಡಬೇಕು ಅಂತ ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪದ ಮೇಲೆ ಬಿದ್ದಾಗ ನಾವು ಅದರ ಹತ್ತಿರ ಹೋಗ್ತೇವೆ, ಅದರ ಮುಂದೆ ನಿಂತುಕೊಳ್ತೇವೆ. ಆಗ ಕೆಲಸ ಅದು ಇದಾಗುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು ನನಗೆ ಸಂಪೂರ್ಣವಾಗಿ ಅರ್ಥವಾಗ್ತದೆ. ಆ ಕ್ಷಣಗಳು ಇವತ್ತಿಗೂ ಇವೆ, ನಾಳೆಗೂ ಇವೆ, ಹಿಂದೆ ಇದ್ದದ್ದು ನಮಗೆ ಗೊತ್ತಿಲ್ಲ. ಆದರೆ ಮುಂದೆ ಅದು ಆಗದು ಅಂತ ಹೇಳೋದು ಸರಿಯಾಗೋದಿಲ್ಲ. ಆದ್ದರಿಂದ ಈ ಇಂಡಿವಿಜುವಲ್ ಸೆಲ್ಫ್ ಅಥವಾ ಸ್ವಾಯಾತ್ಮ, ಜೀವಾತ್ಮ ಅಂತ ಹೇಳ್ತೀವಲ್ಲ, ಇದನ್ನು ಲೋಕದೃಷ್ಟಿಯಲ್ಲಿ, ಪ್ರಾಪಂಚಿಕ ದೃಷ್ಟಿಯಲ್ಲಿ ಅದು ಅಪರಿಪಕ್ವ, ಇಟ್ ಈಸ್ ಇಮ್ಮೆಚ್ಯೂರ್. ನಮ್ಮಲ್ಲಿ ಇರತಕ್ಕಂಥ ಆತ್ಮ, ಇಂಡಿವಿಜುವಲ್ ಸೆಲ್ಫ್ ಈಸ್ ಅಮೆಚ್ಯೂರ್, ಅದು ಅಪರಿಪಕ್ವ, ಕಲುಷಿತ, ಇಟ್ ಈಸ್ ಮೆಲೈನ್ಡ್ ಅದು, ಮತ್ತು ಅಪೂರ್ಣ, ಇಟ್ ಈಸ್ ಇನ್ಕಂಪ್ಲೀಟ್, ಮತ್ತು ಅಶುದ್ಧ, ಇಟ್ ಈಸ್ ನಾಟ್ ಪ್ಯೂರ್. ಹೀಗೆಲ್ಲ ಆಗಿದ್ದರಿಂದ ಈ ಪ್ರಜ್ಞೆಯೇ ಆತ್ಮನ ತೇಜ ಅಥವಾ ಬೆಳಕು. ಆತ್ಮದ ತೇಜಸ್ಸಿದೆಯಲ್ಲ, ಆ ಆತ್ಮದ ಬೆಳಕು ಇದೆಯಲ್ಲ, ಅದೇ ನಮ್ಮ ಜೀವನದಲ್ಲಿ ಜೀವನದ ಸಾರಸತ್ವ ಮತ್ತು ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನತಕ್ಕಂಥದ್ದರ ಒಂದು ಗೈಡ್ ಅಂತ ಹೇಳ್ಬೋದು. ಈ ಆತ್ಮದ ಲಕ್ಷಣಗಳಿದೆಯಲ್ಲ, ನಮಗೆ ನೋಡಿದ್ರೆ ಇವೆಲ್ಲನೂ ಚಾಂದೋಗ್ಯ ಉಪನಿಷತ್ನಲ್ಲಿ ನೋಡ್ತೀವಿ, ಕಥಾ ಉಪನಿಷತ್ನಲ್ಲಿ ನೋಡ್ತೇವೆ, ಇನ್ನೊಂದು ಮತ್ತೆ ಯಾವುದಾದ್ರೂ ಉಪನಿಷತ್ನಲ್ಲಿ ನೋಡ್ತೇವೆ. ನಮಗೇನು ಅನಿಸುತ್ತೆ, ಈ ಜ್ಞಾನವೆಲ್ಲ ನಮಗೆ ಕೇವಲ ಉಪನಿಷತ್ತುಗಳಿಂದ ಬಂದಿದೆ ಅಂತ ನಾವು ಭಾವನೆ ಮಾಡ್ಕೊತೀವಿ. ಯಾಕೆಂದರೆ ಇದರ ಹಿಂದೆ ನಮ್ಮ ಜನ್ಮ, ನಮ್ಮ ಹಿಂದಿನ ಜನ್ಮ, ನಮ್ಮ ಹಿರಿಯರು 3-4ನೇ ತಲೆಯವರು ಏನೋ ಧರ್ಮ ಅನ್ನೋ ದೃಷ್ಟಿಯಲ್ಲಿ ಏನೋ ಹೇಳ್ತಾ ಇದ್ದರು, ಅದು ನಮಗೆ ಅರ್ಥವಾಗ್ತಿರಲಿಲ್ಲ. ಬಟ್ ಈಗ ಉಪನಿಷತ್ತುಗಳು ಪ್ರಕಟವಾದ ಮೇಲೆ ಇಷ್ಟೊಂದು ಜ್ಞಾನ ಬಂದಿದೆ ಅಂತ ಭಾವಿಸೋದು ತಪ್ಪು. ಇದು ಕೇವಲ ಉಪನಿಷತ್ತುಗಳಿಂದಲೇ ಬಂದಿಲ್ಲ, ಅದರ ಹಿಂದೆ ಮೀಮಾಂಸೆಗಳು ಸುಮಾರು ಕ್ರಿಸ್ತಪೂರ್ವ 400 ವರ್ಷದಿಂದ 4ನೇ ಶತಮಾನದಿಂದಲೂ ಈ ಚಿಂತನೆಗಳಾಗ್ತಾ ಇವೆ. ಅದಕ್ಕೆ ಪೂರ್ವ ಮೀಮಾಂಸೆ ಅಂತ ಹೇಳ್ತಾರೆ. ಆ ಪೂರ್ವ ಮೀಮಾಂಸೆ ಈ ಉಪನಿಷತ್ತಿಗೆ ಉತ್ತರ ಮೀಮಾಂಸೆ ಅಂತ ಹೇಳ್ತಾರೆ. ಆ ಪೂರ್ವ ಮೀಮಾಂಸೆಯಲ್ಲಿಯೂ ಕೂಡ ಆತ್ಮ ಅಂದರೆ ಏನು ಅನ್ನೋದರ ಪರಿಕಲ್ಪನೆ, ಅದರ ಬಗ್ಗೆ ಪರಿಚಯ ಇದೆ. ಅದರ ಒಂದು ತುಣುಕನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಇದರ ಮುಂದೆ. ಸೊ ಹಾಗಾಗಿ ಆತ್ಮದ ಈ ಲಕ್ಷಣಗಳು ಉದ್ಧೃತವಾಗಿರುವುದು ವಿಶೇಷವಾಗಿ ಉಪನಿಷತ್ತುಗಳ ವ್ಯಾಪ್ತಿಯಲ್ಲಿ ಎನ್ನುವುದು ಸರಿಯಲ್ಲ. ಆತ್ಮದ ಪರಿಕಲ್ಪನೆ ಕೇವಲ ಆಧುನಿಕ ಅಂತ ತಿಳ್ಕೊಳ್ಳೋದು ಕೂಡ ಸರಿಯಲ್ಲ. ಸೃಷ್ಟಿಪೂರ್ವ ಆಯಾಮಗಳನ್ನು ಕುರಿತ ಚಿಂತನೆಗಳು, ಸೃಷ್ಟಿಪೂರ್ವ ಆಯಾಮಗಳು, ಡೈಮೆನ್ಷನ್ಸ್ ಆಫ್ ಲೈಫ್ ಇನ್ ಆ್ಯಂಟಿಕ್ವಿಟಿ, ಅದರ ಆಯಾಮಗಳ ಕುರಿತ ಚಿಂತನೆಗಳು ತತ್ವಾಧಾರದ ಮೂಲವನ್ನು ಬಗೆದು ನೋಡಿದ ಪ್ರಾಚೀನ ಧರ್ಮಗಳಲ್ಲಿ ಅದು ಯಥೇಚ್ಛವಾಗಿ ಸಿಗುತ್ತೆ ನಿಮಗೆ. ಐ ಥಿಂಕ್ ಈ ಸ್ಟೇಜ್ನಲ್ಲಿ ಅದನ್ನು ನಿಮಗೆ ಒಂದು ಮಾತು ಹೇಳೋದು ಒಳ್ಳೆಯದು. ಈಗ ಈ ಪೂರ್ವ ಮೀಮಾಂಸೆ ಅದರಲ್ಲಿ ಏನು ಹೇಳ್ತದೆ, ಪೂರ್ವ ಮೀಮಾಂಸೆಯ ರಚನಾಕಾರರು ಜೈಮಿನಿ. ಆದರೆ ಜೈಮಿನಿಯವರು ಈ ಪೂರ್ವ ಮೀಮಾಂಸೆಯನ್ನು ರಚನೆ ಮಾಡಿದಾಗ ಅವರು ಈ ಆತ್ಮದ ಬಗ್ಗೆ ಏನು ಹೇಳಿಲ್ಲ. ಅಂದರೆ ಆ ಪ್ರಾಚೀನ ಕಾಲಕ್ಕೂ ಆತ್ಮದ ಬಗ್ಗೆ ಪ್ರಕಟವಾಗಿರಲಿಲ್ಲ ಅನ್ನೋದು ತಳ್ಕೊಂಡ್ರು. ಅತ್ಯಂತ ಆಚೆಗಿನ ಜ್ಞಾನದಲ್ಲಿ ಏನಾಗ್ತದೆ ಅಂದರೆ ಅವರು ಹೇಳ್ತಾರೆ, ಆತ್ಮವಸ್ತು ಜ್ಞಾನಕ್ಕೆ ಆಶ್ರಯವಾದ ಜ್ಞಾತ ಅಂತ ಹೇಳ್ತಾರೆ. ಆತ್ಮವಸ್ತು ಅಂದರೆ ಆತ್ಮ ಅಂತಂದರೆ ಅದಕ್ಕೆ ಜ್ಞಾನಕ್ಕೆ ಆಶ್ರಯವಾದ ಜ್ಞಾತ, ಜ್ಞಾತೃ, ಜ್ಞಾನ ಮತ್ತು ಜ್ಞೇಯ ಈ ಅರ್ಥದಲ್ಲಿ ತಗೋತಾರೆ. ಜ್ಞಾನ ಶೂನ್ಯವಾದರೂ ಜ್ಞಾನಾತ್ಮಕ
ಆಧುನಿಕ ಅಂದರೆ ಇದರಲ್ಲಿ ಬರ್ತಕ್ಕಂಥದ್ದು ಅದೇ ಜ್ಞಾನವಲ್ಲ, ಜ್ಞಾನದ ಸಂತಾನವೂ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಹಿಂದಿನಿಂದ ಬಂದಿರತಕ್ಕಂಥದ್ದು ಅಲ್ಲ, ಜ್ಞಾನವೂ ಅಲ್ಲ, ಜ್ಞಾನದ ಸಂತಾನವೂ ಅಲ್ಲ, ಆದರೆ ಅದು ಸತ್ಯ ಅಂತ ಹೇಳ್ತಾರೆ. ಅದು ಸತ್ಯ ನಮ್ಮ ತಿಳಿವಿಗೆ ಬಂದಿಲ್ಲ. ಜ್ಞಾನ ಶೂನ್ಯವಾದರೂ ಅದು ಜ್ಞಾನಾತ್ಮಕ ಅಂತ ಹೇಳಿದರೆ ಜ್ಞಾನವನ್ನು ಸ್ಫುರಿಸುತ್ತೆ ನಮ್ಮಲ್ಲಿ ಅದು. ಆದ್ದರಿಂದ ನಾನು ಈ ಹಿಂದಿನ ನಾನು ಪೂರ್ವಮೀಮಾಂಸೆ ಬಗ್ಗೆ ನಾನು ಏನೂ ತಿಳಿಲಿಲ್ಲ, ಬೌದ್ಧ ಧರ್ಮದ ಬಗ್ಗೆ, ಇದರ ಧರ್ಮದ ಬಗ್ಗೆ, ಜೈನ ಧರ್ಮದ ಬಗ್ಗೆ ನಾನು ತಿಳಿಲಿಲ್ಲ. ಇವು ಆ ಒಂದು ಅಭಿಪ್ರಾಯಗಳನ್ನು ನಾವು ಬಿಟ್ಟು ಬಿಡಬೇಕು. ನಾವು ಯಾವುದನ್ನೋ ಮಾಡೋದರಲ್ಲಿ ಲೋಪ ಆಗಿಲ್ಲ, ಆದರೆ ನಮಗಿನ್ನೂ ಅವುಗಳ ಸಮಂಜಸತೆ ನಮ್ಮ ಮನಸ್ಸಿಗೆ ಬಂದಿಲ್ಲ, ಆದ್ದರಿಂದ ಓದಿಲ್ಲ. ಆದ್ದರಿಂದ ಎಲ್ಲರೂ ಅದನ್ನು ತಿಳಿಯತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ನಮ್ಮ ಮನಸ್ಸಿನಲ್ಲಿ ದೃಢವಾಗಿರಬೇಕಾಗ್ತದೆ. ಆದ್ದರಿಂದ ಈ ಜ್ಞಾನ ಶೂನ್ಯವಾದರೂ ಅದು ಜ್ಞಾನಾತ್ಮಕ, ಅದು ನಿತ್ಯ, ವಿಭು ಅಂತಂದರೆ ಇಟ್ ಈಸ್ ದಿ ಲಾರ್ಡ್ ಕಮಾಂಡಿಂಗ್ ದಿ ಲೈಫ್ ಅನ್ನೋದು. ಅಣುಸ್ವರೂಪಿ ಅಲ್ಲ ಅಂತ ಇದರಲ್ಲಿ ಹೇಳ್ತಾರೆ. ಅಣುಸ್ವರೂಪಿ ಅಂದರೆ ಈ ಆತ್ಮವನ್ನು ಬಗೆದು ನೋಡಿದಾಗ ಅದರ ಮೂಲ ಬೀಜ ಅದು ಯಾವ ರೂಪದಲ್ಲಿರುತ್ತೆ ಅಂತ ಹೇಳಿದ್ರೆ, ಇತ್ತೀಚಿನ ಜ್ಞಾನವೆಲ್ಲವೂ ಅದು ಅಣುರೂಪದಲ್ಲಿದೆ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ಜೈನ ಧರ್ಮದಲ್ಲಿ ಅದು ಅಣುರೂಪದಿಂದ ಅದು ವಿಕಾಸವಾಗ್ತದೆ ಅಂತ ಹೇಳ್ತಾರೆ. ಆದರೆ ಇದು ಪೂರ್ವಮೀಮಾಂಸೆ ಪ್ರಕಾರ ಅದು ಅನುರೂಪಿ ಸ್ವರೂಪಿ ಅಲ್ಲ. ಆತ್ಮನು ಜಡ ಅಂತಾರೆ, ಅದು ಏನೂ ಆ್ಯಕ್ಟಿವಿಟಿ ಇಲ್ಲ ಅದಕ್ಕೆ, ಅದು ಜಡ ಅಂತ ಹೇಳ್ತಾರೆ. ಆತ್ಮನು ಜಡವಾದರೂ ಜ್ಞಾನಾಶ್ರಯನೆಂದು ಭಾಟ್ಟ ಮಾರ್ಗ ಅಂದರೆ ಆಗಿನ ಕಾಲದ ವಿದ್ವಾಂಸರು ಹೇಳ್ತಕ್ಕಂಥದ್ದು. ಆ ಭಾಟ್ಟ ಮತದಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾರೆ. ಅಂದರೆ ಇದು ಒಂದು ರೀತಿಯಾದಂಥ ಅನಂತ ಚಿಂತನೆ ಯಾವಾಗಲೂ ಆಗ್ತಾ ಇರ್ಬೋದು. ಈ ಭಾಟ್ಟರ ಸಾಹಿತ್ಯ ಇದೆಯಲ್ಲ, ಇದು ಪೂರ್ವಮೀಮಾಂಸೆಗೂ ಹಿಂದಿನ ನೋಡಬೇಕಾಗ್ತದೆ. ಆ ಹಿಸ್ಟ್ರಿ ಆಫ್ ನಾಲೆಡ್ಜ್ ನಮಗೆ ಎಷ್ಟೋ ಜ್ಞಾನವನ್ನು ಕೊಡ್ತದೆ, ಯಾವ್ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದು. ಅದು ಭಾಟ್ಟ ಮಾರ್ಗದಲ್ಲಿ ಅನುವ್ಯವಸಾಯ ಅಂದರೆ ನಾವೀಗ ಕಲಿತಾ ಇರತಕ್ಕಂಥದ್ದಕ್ಕೆ ವ್ಯವಸಾಯ ಅಂತ ಹೇಳೋಣ, ಕಲಿತಾ ಇರತಕ್ಕಂತೆ. ಅನುವ್ಯವಸಾಯ ಅಂದರೆ ಈಗಿನ ತಿಳಿವಿಗೆ ಮುಂಚಿನ ತಿಳಿವು ಏನಿತ್ತು ಅನ್ನೋದ್ರ ಚಿಂತನೆ ನಮಗೆ ಈಗ ಬರಬೇಕಲ್ವೇ. ನಮಗೆ ಈ ಇಷ್ಟೊಂದು ಈ ಪ್ರಪಂಚದಲ್ಲಿ ನಾವು ಬದುಕ್ತೇವೆ, ಎಲ್ಲ ಆಗ್ತೇವೆ. ಮುಂದೆ ಒಂದು ಸಂಸರಣ ಸಿದ್ಧಾಂತ ಅಂತ ಬರುತ್ತೆ, ಅದರ ಬಗ್ಗೆಯೂ ನಾನು ನಿಮಗೆ ಹೇಳ್ತೇನೆ. ಮತ್ತು ಈ ಮೂಲಧಾತುಗಳು ಪಂಚಭೂತಗಳು ಹೇಗೆ ಹುಟ್ಟಿದವು ಅನ್ನೋದ್ರ ಬಗ್ಗೆಯೂ ಹೇಳ್ತೇನೆ. ಅವೆಲ್ಲವೂ ಈ ಸೃಷ್ಟಿಯ ವಿಚಾರವಾಗಿ ಬೆಳಕು ಚೆಲ್ಲುವಂಥ ವಿಚಾರಗಳು. ಅದನ್ನು ತಿಳಿದರೆ ನಮ್ಮ ಜೀವನದ ರೂಪವೇ ಬೇರೆ ಆಗ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಈ ಅನಂತ ಚಿಂತನೆ ಇದೆಯಲ್ಲ, ಅದು ಜ್ಞಾನಕ್ಕೆ ವಿಷಯವಾದ್ದರಿಂದಲೂ ಜ್ಞಾನಾಶ್ರಯವಾದ್ದರಿಂದಲೂ ಆತ್ಮವಸ್ತು ಜ್ಞಾನವಲ್ಲದ ಜಡ ವಸ್ತು. ಆದ್ದರಿಂದ ಅದು ಈ ರೂಪದಿಂದ, ಈ ಕಾರಣದಿಂದ ಅದು ಜಡವಸ್ತು. ಆದರೆ ಅದೇ ಒಬ್ಬ ಮೀಮಾಂಸಕ ಪ್ರಭಾಕರ ಆತ ಹೇಳೋ ರೀತಿಯಲ್ಲಿ ಜ್ಞಾನ ಸ್ವರೂಪವಲ್ಲದ ಮತ್ತು ಜ್ಞಾನವು ಸುಖ ದುಃಖಗಳಿಗೆ ಆಶ್ರಯವಾದ ದ್ರವ್ಯ ಅಂತ ಹೇಳ್ತಾರೆ. ಅದರಲ್ಲಿ ಆತ್ಮವಸ್ತುವೇ ಪೂರ್ವಾನುಭವದ ಆಧಾರ ಮೇಲೆ ಉತ್ಪನ್ನವಾದ, ಅದರಿಂದ ಅಂದರೆ ಆತ್ಮವಸ್ತುವೇ ಪೂರ್ವಾನುಭವದ ಆಧಾರದ ಮೇಲೆ ಉತ್ಪನ್ನವಾದ ಸ್ಮೃತಿಯನ್ನು ಬಳಸಲು ಅದಕ್ಕೆ ಒಂದು ಪ್ರತ್ಯಭಿಜ್ಞೆ ಅಂತ ಹೇಳ್ತಾರೆ. ಅದು ಒಂದು ರೀತಿಯಾದಂಥ ಒಂದು ಕಲಿಕೆ. ಆ ಪ್ರತ್ಯಭಿಜ್ಞೆಯಿಂದ ನಿತ್ಯ ವಸ್ತು ಇದೆ ಎಂದು ನಿರೂಪಣೆ ಮಾಡ್ತಾ ಇದೆ. ಅದರಲ್ಲಿ ನಿರೂಪಣೆ ಆಗ್ತದೆ ಪೂರ್ವಮೀಮಾಂಸೆಯಲ್ಲಿ. ಪೂರ್ವಾನುಭವದ ಆಶ್ರಯ, ಇಂದಿನ ಸ್ಮೃತಿಯ ಆಶ್ರಯವು ಒಂದೇ ಆದ ನಿತ್ಯಾತ್ಮ, ಅದು ಸತ್ಯಾತ್ಮ ಅಂತ ಹೇಳ್ತಾರೆ. ಆ ಪೂರ್ವಭಾವದ ಇದಾತ್ಮನು ಸ್ವಯಂ ಪ್ರಕಾಶ ಅಂತ ಹೇಳಿದ್ರಲ್ಲ. ಸೊ ಈ ರೀತಿ ಪುರಾತನ ಜ್ಞಾನಕ್ಕೂ ಇವತ್ತಿನ ಜ್ಞಾನಕ್ಕೂ ಇದರ ಮಧ್ಯದ ಜ್ಞಾನಕ್ಕೂ ಒಂದೇ ಸರಪಳಿಯತೆ ಅದು ಹೋಗ್ತಾ ಇದೆ. ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಕಂಡಿದ್ದು ಆತ್ಮ ಬೆಳಕು ಚೆಲ್ಲಿದ ವಿಚಾರ ನಮಗೆ ಜ್ಞಪ್ತಿ ಆಗ್ತದೆ, ಉಳಿದೋದು ಆಗುವುದಿಲ್ಲ ಅನ್ನೋದು. ಆದ್ದರಿಂದ ಈ ಬಳಸಲು ಪ್ರತ್ಯಭಿಜ್ಞೆಯಿಂದ ನಿತ್ಯ ವಸ್ತು ಇದೆ ಎಂದು ನಿರೂಪಣೆ ಮಾಡ್ತಾ ಇದೆ. ಪೂರ್ವಮೀಮಾಂಸೆಯಲ್ಲಿ ನಿತ್ಯ ವಸ್ತು ಅಂದರೆ ಆತ್ಮ ಯಾವಾಗಲೂ ಇರತಕ್ಕಂಥದ್ದು, ಅದು ಇದೆ ಅನ್ನತಕ್ಕಂಥದ್ದು ಪೂರ್ವಮೀಮಾಂಸೆಯಲ್ಲೂ ನಮಗೆ ಅದರ ಒಂದು ಆಧಾರ ಸಿಗ್ತದೆ.
ಮತ್ತು ಈ ಪೂರ್ವಾನುಭವದ ಆಶ್ರಯ ಇದೆಯಲ್ಲ, ಇಂದಿನ ಸ್ಮೃತಿಯ ಆಶ್ರಯ ಮತ್ತು ಹಿಂದಿನ ಪೂರ್ವಾನುಭವದ ಆಶ್ರಯ. ಶ್ರುತಿ ನಾವು ಕಂಡಿದ್ದೀವಿ, ಶ್ರುತಿ ಸ್ಮೃತಿ, ಅಲ್ಲಿಂದ ನಮ್ಮ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕ ಜ್ಞಾನ ಪ್ರಾರಂಭವಾಗ್ತದೆ. ಅದು ಒಂದೇ ಆಶ್ರಯ. ಪೂರ್ವಾನುಭವದ ಆಶ್ರಯವು ಇಂದಿನ ಸ್ಮೃತಿಯ ಆಶಯವು ಒಂದೇ ಆದ ನಿತ್ಯಾತ್ಮನನ್ನು ಆತ್ಮ ಅಂತ ಕರೀತಾರೆ. ಗಾಢ ನಿದ್ರೆಯಲ್ಲಿ ಜ್ಞಾನವಿಲ್ಲದ್ದರಿಂದ ಆತ್ಮನು ಸ್ವಯಂ ಪ್ರಕಾಶನಲ್ಲ. ಗಾಢ ನಿದ್ರೆಯಲ್ಲಿ ಅಂದರೆ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಆ ನೋಡಿದಂತಹ ವಸ್ತು ಮನಸ್ಸು ಅದಕ್ಕೆ ನಾವು ವಿವೇಚನೆ ಮಾಡಿದಾಗ ಆತ್ಮನ ಬೆಳಕು ಅದರ ಮೇಲೆ ಬೀಳುತ್ತೆ, ಆಗ ನಮಗೆ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ಜ್ಞಾನವಲ್ಲದ್ದು ಸ್ವಯಂ ಪ್ರಕಾಶವಾದ ಜ್ಞಾನವು ತನ್ನ ವಿಷಯದ ಜೊತೆಗೆ ಶಾಶ್ವತವಾದ ಆತ್ಮನನ್ನು ಪ್ರಕಟಪಡಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ಈ ರೀತಿ ಅಧ್ಯಯನಗಳಿಸಿ ಹೇಳಿದಾಗ ಸ್ವಲ್ಪ ಹಿಂದೆ ಹೋಗಬೇಕು, ಮುಂದೆ ಹೋಗ್ತಾ ಹೋಗ್ತಾ ಈ ಸಂದರ್ಭಗಳಿಗೆ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಆದ್ದರಿಂದ ಹೇಳ್ತಾರೆ, ಆತ್ಮನು ಕರ್ತ, ಭೋಕ್ತ ಮತ್ತು ವಿಭು. ಆದರೆ ಜ್ಞಾನದ ತಿರಿದ ಆ ದೃಷ್ಟಿಯಿಂದ, ಜ್ಞಾನದ ವ್ಯತಿರಿಕ್ತ ದೃಷ್ಟಿಯಿಂದ ಅದು ಜಡ ಅಂತ ಹೇಳ್ತೇವೆ. ಆದರೆ ಅದು ಜಡವಲ್ಲ, ಅದು ಚೇತನ ಅನ್ನತಕ್ಕಂಥದ್ದು ಒಂದು. ಆಮೇಲೆ ಅದೇ ರೀತಿ ಇದರೊಳಗೆ ಇದು ಜೈನ ಧರ್ಮದ ಒಂದು ಅಭಿಪ್ರಾಯ ಇದೆ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಕ್ರಿಸ್ತಪೂರ್ವ 800-9ನೇ ಶತಮಾನದಲ್ಲಿ ಪಾರ್ಶ್ವನಾಥ ಅಂದರೆ 23ನೇ ತೀರ್ಥಂಕರರ ಇದರಲ್ಲಿದ್ದಾಗ ಈ ಕೆಲವು ಜ್ಞಾನದ ಹೊತ್ತಿಗೆಗಳು ಬಂದಿವೆ, ಅದನ್ನು ಹೇಳ್ತೀವಿ. ಜೈನ ಧರ್ಮದಲ್ಲಿ ಆತ್ಮ ಅಂತಕ್ಕಂಥದ್ದನ್ನು ಉಪಯೋಗಿಸೋದೇ ಇಲ್ಲ. ಅವರು ಪುದ್ಗಲ ಅಂತ ಹೇಳ್ತಾರೆ. ಪುದ್ಗಲ ಅಂತ ಹೇಳಿದ್ರೆ ಇರೋ ವಸ್ತುಗಳಿಗೆಲ್ಲನೂ ಪುದ್ಗಲ ಅಂತ ಹೇಳ್ತಾರೆ. ಆ ಪುದ್ಗಲದಲ್ಲಿ ಯಾವುದು ಪರಿಶುದ್ಧವಾಗುತ್ತೋ ಅದು ಜ್ಞಾನ, ಉಳಿದದ್ದು ಹಾಗೆ ಅನ್ನತಕ್ಕಂಥ ಅರ್ಥ ಬರುತ್ತೆ ಅದರೊಳಗೆ. ಆದ್ದರಿಂದ ಇಲ್ಲಿ ಏನೈತೆ, ಪುದ್ಗಲ ಅಂತ ಹೇಳಿದ್ರೆ ಪೂರಯಂತೆ ಗಲಂತಿ ಚ ಅಂದರೆ ಇದ್ರನ್ನ ಬೇರೆಯೂ ಇರುವುದು, ಬೇರೆಯಾಗಿರುವುದು ಮತ್ತು ಸೇರುವುದು, ಅದು ಎರಡೂ ದ್ರವ್ಯಗಳಾಗ್ತದೆ ಅಂತ ಹೇಳಿದೆ. ಬೇರೆಯಾಗಿರುವುದು ಅಂದರೆ ಯಾವ ಈ ಸಾಮಾನ್ಯ ಜ್ಞಾನದಿಂದ ಹೊರ ಬಂದಿರತಕ್ಕಂಥದ್ದು ಹೇಳ್ತಾರೆ, ಅದು ಅಣುವಿನ ರೂಪದಲ್ಲಿದೆ ಅಂತ ಹೇಳ್ತಾರೆ. ಜೈನ ಸಂಸ್ಕೃತಿಯಲ್ಲಿ ಆತ್ಮ ಅಣು ರೂಪದಲ್ಲಿ, ಮಾಲಿಕ್ಯೂಲ್ ಅಂತ ಹೇಳ್ಬೋದು, ಆದರೆ ಮಾಲಿಕ್ಯೂಲ್ ಪಾರ್ಟ್ ಆಫ್ ಎದಿಸ್ತೀನಿ ಅಂತ ಅದು ವಿಕಾಸವಾಗುತ್ತೆ. ಬ್ರಹ್ಮನ ಪರಿಕಲ್ಪನೆ ನಮಗೆ ಸ್ಥಿರವಾಗುವುದು ಅಲ್ಲೇನೇ. ಬ್ರಹ್ಮ ಅಂತ ಹೇಳಿದ್ರೆ ಅದು ವಿಕಾಸವಾಗುವುದು, ದೊಡ್ಡದು ಬ್ರಹ್ಮ ಅನ್ನೋ ಅರ್ಥ. ಯಾವುದು ಅದು ಅಣು ಮೂಲವೋ ಯಾವುದರ ಮೂಲವೋ, ಆದರೆ ಪ್ರಕೃತಿಯ ನಿಯಮದಲ್ಲಿ ಅದು ವಿಕಾಸವಾಗುತ್ತೆ. ಬ್ರಹ್ಮ ಅಂದರೆ ಸ್ಫೋಟಿಸಿ ದೊಡ್ಡದಾಗುವ ಅನ್ನೋ ಅರ್ಥವೂ ಇದೆ. ಆ ರೀತಿಯಾಗಿ ಆ ಒಂದು ಕಣವೂ ಕೂಡ, ಆ ಒಂದು ಕಣವೂ ಕೂಡ ವೃದ್ಧಿಯಾಗಿ ಇವತ್ತಿನ ಪ್ರಪಂಚ ಸೃಷ್ಟಿಯಾಗಿದೆ ಅನ್ನತಕ್ಕಂಥದ್ದು ಅದರಲ್ಲಿ ಹೇಳ್ತಾರೆ. ಸೊ ಅದು ಅಣುವಿನ ರೂಪದಲ್ಲಿದ್ದು ಇತರೆ ದ್ರವ್ಯಗಳೊಡನೆ ಬೆರೆತು ಅದನ್ನು ಸಂಘಾತ ಅಂದರೆ ಕಾಂಪೌಂಡ್ ಟರ್ಮ್ಸ್ ಅಂತ ಹೇಳ್ತಾರೆ. ಸಂಯುಕ್ತ ವಸ್ತುಗಳು ಆ ರೀತಿಯ ಸಂಘಾತವಾಗಿರಬಹುದು. ಇಟ್ಬಿಟ್ಟು ಆ ಮೂಲ ವಸ್ತು ಬೆಳೆದು ಈ ರೀತಿಯಾದಂಥ ಒಂದು ಸಂಯುಕ್ತ ವಸ್ತು ಆಗಿರಬಹುದು. ದ್ರವ್ಯದಲ್ಲಿ 4 ಗುಣಗಳಿವೆ. ಅದರದ್ದು ಬಣ್ಣ, ರುಚಿ, ವಾಸನೆ ಮತ್ತು ಸ್ಪರ್ಶ. ಶಬ್ದವನ್ನು ಇದರಲ್ಲಿ ಸೇರಿಸೋದಿಲ್ಲ. ಶಬ್ದ ದ್ರವ್ಯವಾಗಿ ಪರಿಗಣಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ದ್ರವ್ಯದ ಮೇಲೆ ಬೀಳುವ ಪರಿಣಾಮ ಅಷ್ಟೇ ಅಂತ ಹೇಳ್ತಾರೆ. ಇವೆಲ್ಲೂ ಈ ರುಚಿ, ವಾಸನೆ ಮತ್ತು ಸ್ಪರ್ಶ ನಮಗೆ ಗೋಚರವಾಗುತ್ತದೆ. ಆದರೆ ಶಬ್ದ ಹೇಗೆ, ಅದು ಏನು ಅಂತಂದರೆ ಆ ಶಬ್ದದಿಂದ ವಸ್ತುಗಳ ಸ್ವರೂಪ ಬದಲಾವಣೆ ಆಗ್ತದೆ. ಆದ್ದರಿಂದ ಅದು ವಸ್ತುಗಳಿಗೆ ಮೂಲಧಾತು ಆಗೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಇದು ಈ ರೀತಿ ಅಲ್ಲಲ್ಲಿ ನೋಡ್ತೇನೆ. ಈ ಗ್ರೀಕ್ಗಳು ಕೂಡ ಅಣುವಾದಿ ಅಂತ ಹೇಳ್ತಾರೆ. ಗ್ರೀಕ್ ಧರ್ಮದಲ್ಲಿ ಕೂಡ ಈ ಯಾವುದು ಈ ಆತ್ಮ ಅಂದರೆ ಅದು ಅಣುದೇ ಅಂತ ಹೇಳ್ತಾರೆ. ಅಣುಗಳ ನಡುವೆ
ಗುಣಾತ್ಮಕವಾದಂಥ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾನು ಒಂದು ರೀತಿ ಇದ್ದೇನೆ, ನೀವು ಒಂದು ರೀತಿ ಇದ್ದೇವೆ, ನಾವು ಇಲ್ಲಿಷ್ಟು ಜನ ಇದ್ದೇವೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿದೆ. ಇದಕ್ಕೆ ಗುಣಾತ್ಮಕ ಸಂಬಂಧ ಅಂತ ಹೇಳ್ತಾರೆ. ಎಲ್ಲರಲ್ಲೂ ಒಂದೇ ದೃಷ್ಟಿ, ಒಂದೇ ಭಾವ, ಒಂದೇ ನಂಬಿಕೆ ಇದ್ದರೆ ಅದು ಗುಣಾತ್ಮಕವಾದಂಥ ಸಂಬಂಧ. ಆದ್ದರಿಂದ ಈ ಗ್ರೀಕ್ ಚಿಂತನೆಯಲ್ಲಿ ಹೇಳೋದೇನು ಅಂದರೆ, ಅಣುಗಳ ನಡುವೆ ಇರತಕ್ಕಂಥದ್ದು ಗುಣಾತ್ಮಕ ಸಂಬಂಧ ಅಲ್ಲ. ಅಣುಗಳೆಲ್ಲವೂ ಒಂದೇ ಗುಣವಿದ್ದು ವಿಂಗಡಿಸಲು ಆಗುವುದಿಲ್ಲ. ಎಲ್ಲ ಒಂದೇ ಇದ್ದರೆ ಅವುಗಳನ್ನ ವಿಂಗಡಿಸೋಕ್ಕಾಗ, ಎಲ್ಲರೂ ಒಂದೇ ಥರ ಇದ್ದರೆ ಹೇಗೆ ಗೊತ್ತಿರ್ತಕ್ಕಂಥದ್ದು? ಈಗ ನಾವು ಒಳ್ಳೆಯವರು ಕೆಟ್ಟವರು ಅಂತ ಅಂತೀವಿ, ಆದ್ದರಿಂದ ಅದು ಭಾವಿಸಲಾಗಲ್ಲ. ದ್ರವ್ಯಗಳು ಹಾಗಾಗಿ ಜೈನ ಧರ್ಮದಲ್ಲಿ ಮಣ್ಣು, ನೀರು, ಗಾಳಿ, ಅಗ್ನಿಗಳಿಂದ ವಿಂಗಡಣೆ ಅದರ ಮೂಲ ಪರಿಣಾಮವಲ್ಲ. ಮೂಲ ಪರಿಣಾಮವೇನಲ್ಲ ಅಂತ ಇಲ್ಲಿ ಬಂದೆ ನಾನು. ಪರಿಣಾಮವೆಂದು ಶಬ್ದ ಅದು ಬೀರುವ ಪರಿಣಾಮ ಮಾತ್ರ ಎಂದು ಭಾವಿಸಲಾಗಿದೆ. ದ್ರವ್ಯಗಳು ಸಂವೇದನೆ, ಮನಸ್ಸು ಮತ್ತು ಪ್ರಾಣ, ಉಸಿರಿನೊಂದಿಗೆ ಬೆರೆತು ಸಂಯುಕ್ತ ವಸ್ತುಗಳಾಗ್ತವೆ. ಇದನ್ನು ನಾವು ಒಂದು ಆಧಾರದಲ್ಲಿ ಹೋದರೆ ನಾವು ಇದನ್ನು ನಂಬಬಹುದು. ಅದರಲ್ಲಿ ಹಾಗೆ ಅದೇ ರೀತಿಯಲ್ಲಿ ಮುಂದೆ ಏನಾಗ್ತದೆ, ಈ ಜೈನ ಧರ್ಮದಲ್ಲಿ ಹೇಳ್ತಾರೆ, ಮಣ್ಣು, ನೀರು, ಗಾಳಿ, ಅಗ್ನಿಗಳೆಂದು ವಿಂಗಡಣೆ ಮೂಲ ಪರಿಣಾಮವೇನಲ್ಲ. ಆ ರೀತಿ ವಿಂಗಡಣೆ ಮಾಡಿರೋದು ಮೂಲ ಪರಿಗಣನೆಯಿಂದ ಅಲ್ಲ. ಆದ್ದರಿಂದ ಈ ಮೂಲಭೂತಗಳಲ್ಲಿ ಬೆರೆತು ಪರಿವರ್ತನೆಗೊಳಗಾಗಿ ಆಗಿರಬಹುದು. ಅದು ಮೂಲ ವಸ್ತುವೇನಲ್ಲ, ಆದರೆ ಬೇರೆ ಬೇರೆ ದ್ರವ್ಯಗಳಿಗೆಲ್ಲ ವಸ್ತುಗಳು ಅದರ ಜೊತೆ ಸೇರಿ ಆಗಿರ್ಬೋದು. ಅದನ್ನು ಏನು ಹೇಳ್ತಾರೆ ಅಂದರೆ ರಿಯಲಿಸ್ಟಿಕ್ ಪ್ಲೂರಾಲಿಸಮ್ ಅಂತ ಹೇಳ್ತಾರೆ. ಅಂದರೆ ಅನೇಕ ಆತ್ಮಗಳು ಇವೆ ಅನ್ನತಕ್ಕಂಥದ್ದು, ಆದರೆ ಅವು ಎಲ್ಲವೂ ಒಂದೇ ರೀತಿಯಲ್ಲಿಲ್ಲ. ಕ್ವಾಲಿಟೇಟಿವ್ಲಿ ದೇ ಆರ್ ಡಿಫ್ರೆಂಟ್, ಕ್ವಾಂಟಿಟೇಟಿವ್ಲಿ ದೇ ಆರ್ ಮೋರ್ ಅಂತ ಹೇಳ್ತಾರೆ. ಅದು ಸೊ ಆತ್ಮದೊಳಗಡೆ ಪರಿವರ್ತನೆಯಾಗುವುದು ಈ ಬಗೆಯ ಕರ್ಮ ರೂಪದಲ್ಲಿ ಅವು ಆತ್ಮಗಳೊಳಗೆ ಸೇರಿ ಪರಿವರ್ತನೆಯಾಗುವುದು ಸಾಧ್ಯವಿದೆ ಅಂತ ಹೇಳ್ತಾರೆ. ಸೊ ಇವೆರಡನ್ನ ಉದಾಹರಣೆ ತಗೊಂಡಿದ್ದೀನಿ. ಏನು ಅಂತಂದರೆ ನಮ್ಮ ಪೂರ್ವ ಚಿಂತನೆಗಳು, ಯಾವುದು ಮೀಮಾಂಸೆ ಅಂತ ಹೇಳಿದ್ನಲ್ಲ, ಪೂರ್ವ ಮೀಮಾಂಸೆ ನಮ್ಮಲ್ಲಿ ಮೊದಲಿಗೆ ಹುಟ್ಟಿದಂತಹ ಧರ್ಮಜ್ಞಾನಗಳು. ಅದರ ಪ್ರಕಾರ ಅದಕ್ಕೆ ಹಿಂದೆ ಶ್ರುತಿಗಳು ಇವೆ, ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ, ಅನುಸರಿಸ್ತಾ ಇದ್ದೀವಿ. ಅಂದರೆ ಸ್ಮೃತಿ ಅಂತ ಹೇಳಿದರೆ ಯಾರೋ ಹಿಂದಿನ ಋಷಿಗಳು, ಅದು ಅವರು ವಾಸ್ತವವನ್ನು ನೋಡಿದರು, ಸತ್ಯವನ್ನು ನೋಡಿದರು, ಆ ಸತ್ಯವನ್ನು ನೋಡಿದದನ್ನು ಅವರು ಪ್ರಕಟಪಡಿಸಿದರು ಅನ್ನತಕ್ಕಂಥದ್ದು. ಶ್ರುತಿ ಅಂತ ಹೇಳಿದರೆ ಋಷಿಗಳು ಹೇಳಿದ ಮಾತನ್ನು ಅದರ ನಂತರದವರು ಕೇಳಿ ಅದನ್ನು ಜ್ಞಾಪಕದಿಂದ ಅದನ್ನು ಬರ್ತದೆ. ಸೊ ಶ್ರುತಿಗಳಲ್ಲೂ ನಮಗೆ ಈ ಮೂಲಭೂತವಾದಂಥ ಆ ಪ್ರಾಚೀನ ಕಾಲದ ಒಂದು ಮೀಮಾಂಸೆ ಸಿಗುತ್ತೆ. ಇವು ಹಿಂದಿನವು, ಅದರ ಆಧಾರದ ಮೇಲೆ ಇವೆಲ್ಲನೂ ಈಗಿನ ನಡ್ಕೊಂಡು ಹೋಗ್ತಾ ಇವೆ. ಯಾವಾಗ ಇದು ಮೀಮಾಂಸೆಯಿಂದ ಕುರಿತು ಆ ಶ್ರುತಿಗಳನ್ನೇ ಮೀಮಾಂಸೆಗಳಲ್ಲಿ ಕೂಡ ಅನುಸರಿಸಿರ್ತಕ್ಕಂಥದ್ದು. ಅಂದರೆ ಆ ಸತ್ಯ ಎಷ್ಟು ಪ್ರಾಚೀನವಾದದ್ದು, ನಮ್ಮ ಚಿಂತನೆ ಎಷ್ಟು ಹಿಂದೆ ಹೋಗಿರುತ್ತೆ ಅನ್ನತಕ್ಕಂಥದ್ರಿಂದ ತಿಳಿಯುವಂಥ ಒಂದು ವಿಚಾರ ಅದು. ಈಗ ಆ ಜೈನ ಧರ್ಮದಲ್ಲಿ ಜೀವ ಅಂತ ಹೇಳ್ತಾರೆ. ಜೀವ ಮತ್ತು ಅಜೀವ ಎರಡೂ ಮಿಶ್ರಣವಾಗಿದೆ, ಸತ್ ಅಸತ್ ಅನ್ನೋ ರೀತಿಯಲ್ಲಿ ಅವರು ಜೀವ ಸಿದ್ಧಾಂತ ಅಂತ ಹೇಳ್ತಾರೆ. ಅದರಿಂದ ಚೇತನ ಮತ್ತು ಜಡ ವಸ್ತುಗಳ ನಡುವಿನ ಸಂಬಂಧವನ್ನು ಕುರಿತು ಈ ಜೀವ ಸಿದ್ಧಾಂತ ಚೇತನ ಮತ್ತು ಜಡ ವಸ್ತುಗಳ ನಡುವಿನ ಸಂಬಂಧವನ್ನು ಕುರಿತು ವ್ಯವಹರಿಸ್ತಕ್ಕಂಥದ್ದು. ಜೀವನು ಕರ್ಮಗಳನ್ನು ತಡೆಯುವ ಮೂಲಕ, ಇದು ಜೈನ ಧರ್ಮದ ಸಿದ್ಧಾಂತ. ಕರ್ಮಗಳು ಕರ್ಮ ಮತ್ತು ಧರ್ಮ ಅಥವಾ ಕರ್ತೃ ಕರ್ಮ ಅನ್ನೋದು ಗೊತ್ತು ನಮಗೆ. ಕರ್ಮ ಅಂತ ಹೇಳಿದರೆ ಮಾಡತಕ್ಕಂಥ ಕ್ರಿಯೆಗಳೆಲ್ಲವೂ ಕರ್ಮ, ಅದನ್ನು ಗಮನಿಸಿ ನೋಡತಕ್ಕಂಥದ್ದು, ತಿದ್ದತಕ್ಕಂಥದ್ದು, ಅದನ್ನು ಕರ್ತೃವಿನ ಭಾವ ಅಂತ ಹೇಳ್ತೀವಿ. ಸೊ ಆ ರೀತಿ ಈ ಕರ್ಮ ಅಂತ ಹೇಳಿದರೆ ಇದು ಪ್ರಾಪಂಚಿಕಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದಾಗುತ್ತದೆ. ಆ ಕರ್ಮಗಳನ್ನು ತಡೆಯುವ ಮೂಲಕ ನಾವು ಕಲ್ಮಶವನ್ನು ಅಂಟಿಸಿಕೊಳ್ಳೋದೇ ಬೇಡ. ಅವ್ರದ್ದು ಜಿನಪಥ ಅಂತ ಇದೆಯಲ್ಲ, ಜಿನಪಥವೇ ಅವರಲ್ಲಿ ಒಂದರ ಈ ಸ್ವರ್ಗ ಅಥವಾ ಅತ್ಯಂತ ಸ್ಥಿತಿ ಅಂತ ಹೇಳ್ತಾರೆ. ಆ ಮೂಲಕ ತಡೆಯುವ ಮೂಲಕ ಮೋಕ್ಷವನ್ನು ಪಡೆಯಬಹುದಾದ ಸ್ಥಿತಿಯನ್ನು
ಅವರು ದೇವತ್ವ ಅಂತ ಹೇಳ್ತಾರೆ. ಅದು ಮೋಕ್ಷ ಅಂತ ಕೂಡ ಅವರು ಹೇಳೋದಿಲ್ಲ. ದೇವತ್ವ ಮತ್ತು ಜಿನಪದ ಅಂತ ಹೇಳ್ತಾರೆ. ಅವಕ್ಕೆ ಈ ಮೃತ್ಯು ಮರಣ ಅದು ಅನ್ನೋದಕ್ಕಿಂತನೂ ಈ ಜಿನಪದಕ್ಕೆ ಮುಟ್ಟಿದರೆ ಅದು ಕೈವಲ್ಯ, ಅದು ಮೋಕ್ಷ. ಆಗ ಅವರ ಮನಸ್ಥಿತಿ ಅಂದರೆ ಆತ್ಮನ ಜ್ಞಾನ ಯಾವ ಮಟ್ಟಕ್ಕೆ ಇರ್ತದೋ ಅದು ಅವರಿಗೆ ಸ್ವಂತವಾಗಿ ಹೋಗುತ್ತೆ. ಆದ್ದರಿಂದ ಅವರು ಜನರು ಸಾಮಾನ್ಯ ಪ್ರಚಾರ ಮಾಡಲಿಕ್ಕೆ ಹೋಗಿದ್ದು ಅತ್ಯಲ್ಪ. ಹಾಗಾಗಿ ಅದು ಅಂದಿನ ಜ್ಞಾನವನ್ನು ಪೂರ್ಣವಾಗಿ ತೆಗೆದುಕೊಂಡವರು ಮೋಕ್ಷವನ್ನು ಅಂದರೆ ಅತ್ಯಂತ ಗರಿಷ್ಠವಾದಂಥ ಜ್ಞಾನಿಗಳು ಅಂತ ಹೇಳ್ತಾರೆ ಅದರೊಳಗೆ. ಸೊ ಹೀಗಾಗಿ ದೇವತ್ವ ಎಂದು ಹೇಳಿದೆ. ಅರ್ಥಾತ್ ಜಿನಭಾವದಲ್ಲಿ ಆತ್ಮದ ಬಗೆಗಿನ ಪೂರ್ವಮೀಮಾಂಸೆಗೆ ಸಿ ಫ್ಲ್ಯಾಪ್ ಅಂತ ಹೇಳಿ ಇಲ್ಲ, ಅದರಿಂದ ನಾನು ನಿಮಗೆ ಹೇಳಿದ್ದೀನಾಗಲೇ ಜಿನಧರ್ಮತ್ರನ. ಸೊ ಇದಾದಮೇಲೆ ಇನ್ನೊಂದು 5 ನಿಮಿಷ ತೊಗೊಳ್ತೀನಿ, ಆಮೇಲೆ ಮುಂದೆ. ಈಗ ಆತ್ಮನ ಸ್ವಭಾವ ಹೇಗೆ ಅಂತ ಹೇಳಿದ್ರೆ, ಆತ್ಮನನ್ನು ದೇಹದ ಗ್ರಹಣೇಂದ್ರಿಯಗಳ ಅಂದರೆ ಇಂದ್ರಿಯಗಳ ಅಥವಾ ಅಂತಃಕರಣದ ಭಾಗಗಳಾಗಿ ಗುರುತಿಸಲು ಸಾಧ್ಯವಿಲ್ಲ. ಈ ಆತ್ಮ ಅನ್ನೋದು ನಾವು ತಗೊಂಡಾಗ ಇದು ಆತ್ಮದ ದೇಹ, ಇದು ಆತ್ಮದ ಅಂಗಾಂಗಗಳು ಅಂತಕ್ಕಂಥದ್ದರೆ ಆ ರೀತಿ ಗುರುತಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಆತ್ಮವು ದ್ರವ್ಯದಿಂದ ಏರ್ಪಟ್ಟ ವಸ್ತುವಲ್ಲ, ಉತ್ಪನ್ನ ಅಲ್ಲ. ಅದು ದ್ರವ್ಯದಿಂದ ಆತ್ಮ ಆಗಿಲ್ಲ. ಬಟ್ ಆತ್ಮದಿಂದ ದ್ರವ್ಯಗಳ ವಿಶ್ಲೇಷಣೆ ಅಥವಾ ದ್ರವ್ಯಗಳ ಅವತಾರವಾಗಿರ್ಬೋದು. ಆದರೆ ಈ ತಿಳ್ಕೊಳ್ಬೇಕಾದ್ದು ಏನಂದರೆ ಆತ್ಮ ದ್ರವ್ಯಗಳಿಂದ ಏರ್ಪಟ್ಟ ಉತ್ಪನ್ನವಲ್ಲ. ಅಲ್ಲಿ ದೇಹಾತ್ಮ ಅಂದರೆ ಎಚ್ಚರ ಸ್ಥಿತಿಯಲ್ಲಿರುವ ಆತ್ಮವು ಅದರ ಭಾಗಗಳಾದ ದೇಹ, ಗ್ರಹಣೇಂದ್ರಿಯಗಳು, ಮನಸ್ಸು, ಮಾನವ ಸಂಬಂಧಗಳು ಇವುಗಳೊಂದಿಗೆ ಮಾತ್ರ ಗುರುತಿಸಿಕೊಳ್ಳುತ್ತದೆ ಹೇಳ್ತಾರೆ. ಯಾವುದು? ದೇಹಾತ್ಮ, ಇಂಡಿವಿಜುವಲ್ ಸೋಲ್ ಬಗ್ಗೆ ಹೇಳಿದೆ. ಅದರ ಸ್ವಭಾವ ಏನು ಅಂದರೆ ಅದು ನಮ್ಮಲ್ಲಿ ಏನು ಪ್ರಕ್ರಿಯೆಗಳಾಗ್ತವೆ, ನಮ್ಮ ಮನಸ್ಸು ಹೇಗೆ ಯೋಚನೆ ಮಾಡ್ತದೆ, ನಾವು ಏನು ಮಾಡ್ತೀವಿ, ಯಾವ ರೀತಿ ನಮ್ಮ ಚೈತನ್ಯವನ್ನು ಬಳಸ್ಕೊಳ್ತೀವಿ ಅನ್ನೋದೆಲ್ಲನೂ ಅದು ತನಗೆ ಬೇಕಾದ್ದನ್ನು ಮಾತ್ರ ಅದು ಗುರುತಿಸಿಕೊಳ್ತದೆ. ಉಳಿದದ್ದು ಅದಕ್ಕೆ ಬೇಕಿಲ್ಲ. ಅದನ್ನು ಒಂದು ರೀತಿಯ ಈ ಸ್ವಾರ್ಥ ಅಂತ ಹೇಳ್ತೀವಿ. ಆ ಸ್ವಾರ್ಥದಲ್ಲೂ ಏನಿದೆ ಅಂತಂದರೆ ತಾನು ಪರಿಶುದ್ಧನಾಗಬೇಕಾದಾಗ ಏನು ಮಾಡಬೇಕು, ಅದನ್ನು ಬೇರೆಯವರನ್ನು ಬಿಟ್ಟು ಅದನ್ನು ಮಾಡಿದಾಗ ಸ್ವಾರ್ಥ ಆಗೋದಿಲ್ಲ. ಯಾಕೆಂದರೆ ಅದರಿಂದ ಬರ್ತಕ್ಕಂಥ ಜ್ಞಾನ ಫಲ ಮುಂದೆ ಎಲ್ಲರಿಗೂ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಅದು ಸ್ವಾರ್ಥ ಅಲ್ಲ ಅಂತ ಹೇಳ್ತೀವಿ ಅದನ್ನು. ಆದ್ದರಿಂದ ಗುರುತಿಸಿಕೊಳ್ಳುತ್ತದೆ. ವಸ್ತುಗಳೊಂದಿಗೆ ಬೆರೆತು ವಸ್ತುಗಳೇ ತಾನು ಅಂದ್ಕೊಡುತ್ತೆ. ಅದು ನಾವು ಇವಾಗ ನಮಗೆ ಆಗಿರ್ತಕ್ಕಂಥದ್ದು ಇವತ್ತಿನ ಜ್ಞಾನದ ಮಟ್ಟದಲ್ಲಿ ಅದೇ ಆಗಿರೋದು. ಏನಾಗ್ತದೆ, ನಾವು ನಮ್ಮ ಜೀವನದಲ್ಲಿ ಏನನ್ನು ನೋಡ್ತೇವೋ ಆ ವಸ್ತು, ಇಂಥದ್ದೊಂದು ವಸ್ತು ನೋಡ್ತೇವೆ, ನಾನೇ ಅದು ಅಂದರೆ ಆತ್ಮ ಅದೇ ನಾನು ಅಂತ ಭಾವಿಸುತ್ತಂತೆ. ಆಗ ಏನಾಗ್ತದೆ, ಅದನ್ನು ಬಿಟ್ಟುಕೊಡೋದಕ್ಕೆ ಮನಸ್ಸು ಬರೋದಿಲ್ಲ ಅದಕ್ಕೆ. ಹಾಗಾಗಿ ಆತ್ಮ ಅದು ವಸ್ತುಗಳೊಂದಿಗೆ ಬೆರೆತು ವಸ್ತುಗಳೇ ತಾನು, ಅವುಗಳೇ ನನ್ನ ದೇಹ. ಅಂದರೆ ಆ ಒಂದು ಮನೆ ಅಂತ ಇಟ್ಕೊಳ್ಳೋಣ. ಬೇಕಾದ್ರೆ ನಾವೊಂದು ಕಷ್ಟಪಟ್ಟು ಒಂದು ಮನೆಯನ್ನು ಕಟ್ತೇವೆ. ಆ ಮನೆಯನ್ನು ಕಟ್ಟಿದಾಗ ಆ ಮನೆಗೆ ಯಾವ ರೀತಿಯಾದಂಥ ಬೇರೆ ಅಪಗ್ರಹಣವಾಗಲಿ ಏನಾದರೂ ಆಗಲಿ ಅಥವಾ ಅದು ನಾಶವಾದರೆ ಅದು ನಮ್ಮ ಪ್ರಾಣವೇ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನೋಡ್ತೀವಿ. ಯಾಕೆ ಅಂದರೆ ಅಲ್ಲಿ ನಮ್ಮ ಆತ್ಮ ನಮ್ಮ ಮನೆಯನ್ನು ಅದೇ ನನ್ನ ದೇಹ, ಅದೇ ನಾನು, ಆ ಮನೆಯೇ ನಾನು ಅಂತ ಭಾವಿಸೋದ್ರಿಂದ ನಮಗೆ ಅದರ ಒಂದು ಇದು ಏನಂತಾರೆ ಅದಕ್ಕೆ ಅಫಿನಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಅವೇ ಸತ್ಯ, ಅವುಗಳಿದ್ದರೆ ತಾನು ಇಲ್ಲ, ಅವೇ ನನ್ನ ಸರ್ವತ್ವ ಎನ್ನುವಷ್ಟು ವಿವೇಚನಾರಹಿತವಾಗಿ ವರ್ತಿಸುತ್ತದೆ ಈ ಆತ್ಮ ಅನ್ನತಕ್ಕಂಥದ್ದು. ಸೊ ಈಗ ಅಂದರೆ ಕರ್ಮಭಾವದಲ್ಲಿ ಕಾಣಬೇಕಾದ ಯಾವೊಂದು ವಸ್ತುವು, ಕರ್ಮಭಾವದಲ್ಲಿ ಅಂದರೆ ಹೊರಗಿನ ಪ್ರಪಂಚ, ಆ ಕರ್ಮಭಾವದಲ್ಲಿ ಕಾಣಬೇಕಾದ ಯಾವೊಂದು ವಸ್ತುವು ಕರ್ತೃಭಾವದ್ದಾಗುವುದು ಸಾಧ್ಯವಿಲ್ಲ. ಇದು ಹೇಳ್ತನಲ್ಲ, ಆ ಮನೆ ನನ್ನದು, ನಾನೇ ಆ ಮನೆ ಒಡೆಯ, ಅದರಿಂದ ನಾನು ಅಫಿನಿಟಿ ಬೆಳೆಸ್ಕೊತೀನಿ
ಅನ್ನೋದು. ಈ ರೀತಿಯಾಗಿ ನಾನು ನನ್ನ ಮನೆಯ ಮೇಲೆ ಅಥವಾ ನನ್ನ ಆರ್ಜನೆಯ ಮೇಲೆ ನಾನು ನನ್ನ ಆತ್ಮವನ್ನೇ ಈಡಾಗಿಟ್ಲಿ ಏನಾಗ್ತದೆ ಅಂತಂದರೆ, ಆ ಕರ್ತೃಭಾವದ್ದು ನಾನು ಅಥವಾ ನನ್ನ ಇದೆಯಲ್ಲ, ಆ ಕರ್ತೃಭಾವ ನಾನು ಆತ್ಮ, ನಾನು ಮಾಡುತ್ತೇನೆ, ನಾನು ಆಲೋಚನೆ ಮಾಡ್ತೇನೆ, ನಾನು ತೀರ್ಮಾನ ಮಾಡ್ತೇನೆ ಅನ್ನತಕ್ಕಂಥದ್ದು. ಹಾಗಿರೋವಾಗ ಏನಾಗ್ತದೆ, ಇಂಥ ಭಾವನೆಗಳು ಬಂದಾಗ ಯಾವೊಂದು ವಸ್ತುವು ಕರ್ತೃಭಾವದ್ದಾಗಿರುವುದು ಕರ್ಮಭಾವದಾಗ ಸಾಧ್ಯವೇ ಇಲ್ಲ. ಸಬ್ಜೆಕ್ಟ್ ಕೆನಾಟ್ ಬಿ ಎನ್ ಆಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಕೆನಾಟ್ ಬಿ ಎ ಸಬ್ಜೆಕ್ಟ್ ಅನ್ನತಕ್ಕಂಥದ್ದು. ಇನ್ನು ಒಂದು ಸ್ವಲ್ಪ ಪಾಯಿಂಟ್ಸ್ ಆತ್ಮದ ಮೇಲೆ ಇವೆ. ಈಗ ವೇಳೆ ಆಗಿದೆ. ಮುಂದಿನ ತಿಂಗಳು ಒಂದು ಸಲ ಬರ್ತಕ್ಕಂಥದ್ದು. ಅದರಲ್ಲಿ ಮುಂದೆ ಇದನ್ನು ಮೀರಿ ಪರಮಾತ್ಮ, ಆತ್ಮ, ಬ್ರಹ್ಮ ಮತ್ತು ಪರಬ್ರಹ್ಮ ಅದರ ಬಗ್ಗೆ ಹೇಳಿ ಆಮೇಲೆ ಮುಂದಿನ ವಿಷಯಗಳಿಗೆ ಹೋಗ್ತೇನೆ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ. ನಮಸ್ಕಾರ.